ಹಾಯ್ ಸ್ನೇಹಿತರೆ, ನಿಮಗೋಸ್ಕರವಾಗಿ ಅದ್ಭುತವಾಗಿರ್ತಕ್ಕಂತಹ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮ್ಗೆ ಪಠ್ಯ ಪುಸ್ತಕ ವಿಶ್ಲೇಷಣಾ ಸರಣಿ ಬರ್ತಾ ಇದೆ. ಬಹಳ ಅದ್ಭುತವಾದಂತಹ ಪಾಠಗಳು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಾ ವ್ಯವಹಾರ ಅಧ್ಯಯನದ ಬಗ್ಗೆ. ಅಧ್ಯಾಯ 16 ನಿಮ್ಗೆ ಪಾರ್ಟ್ ಫಸ್ಟ್ ಅಲ್ಲಿ ಬರ್ತಕ್ಕಂಥ ವ್ಯವಹಾರ ಅಧ್ಯಯನ ಚಾಪ್ಟರ್. ಇದರಲ್ಲಿ ವ್ಯವಹಾರ ನಿರ್ವಹಣೆ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಟಾಪಿಕ್ಸ್ ನ ನಿಮ್ಗೋಸ್ಕರ ತಂದಿದ್ದೇನೆ. ಕಾರಣ ಇಷ್ಟಿದೆ, ಈಗ ಆಲ್ರೆಡಿ ಪಠ್ಯ ಪುಸ್ತಕ ವಿಶ್ಲೇಷಣಾ ಸರಣಿ ಅದ್ಭುತವಾಗಿ ನಡೆಕೊಂಡು ಹೋಗ್ತಾ ಇದೆ. ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಅತ್ಯುತ್ತಮವಾಗಿರ್ತಕ್ಕಂಥ ಪ್ರಶ್ನೋತ್ತರ ಸರಣಿಯನ್ನ ತುಂಬಾನೇ ಇಷ್ಟಪಟ್ಟಿದ್ದೀರಾ. ಅದನ್ನ ನಿಮ್ಗೋಸ್ಕರವಾಗಿ ಮಾಡಿಕೊಡ್ತಾ ಇದ್ದೀನಿ. ಹಾಗಾಗಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಅದನ್ನ ತಿಳಿಸ್ತೀರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ಪಾಠದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ವ್ಯವಹಾರ ನಿರ್ವಹಣೆ ಬಗ್ಗೆ ನಾವು ಮಾತಾಡ್ತೀವಿ. ಫಸ್ಟ್ ನಾವು ತಿಳ್ಕೋಬೇಕು ವ್ಯವಹಾರ ನಿರ್ವಹಣೆ ಅಂದ್ರೆ ಏನು ಅಂತ. ವ್ಯವಹಾರ ನಿರ್ವಹಣೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ನಿರ್ವಹಣೆ ಅರ್ಥ ಮತ್ತು ವ್ಯಾಖ್ಯೆಗಳನ್ನ ಸರಿಯಾಗಿ ತಿಳ್ಕೋಬೇಕು. ವ್ಯವಹಾರ ಅಂದ್ರೆ ಏನು, ಅದು ಹೇಗೆ ನಡೆಸಲಾಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳುತ್ತೆ. ಸಾಮಾನ್ಯವಾಗಿ ನಿಮ್ಗೆ ನೆನಪಿರ್ಲಿ, ಸಾಮಾನ್ಯವಾಗಿ ವ್ಯವಹಾರ ನಿರ್ವಹಣೆ ಅಂತಕ್ಕಂಥದ್ದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಅದು ಒಂದು ಸಂಸ್ಥೆಯ ಚಟುವಟಿಕೆಗಳನ್ನ ನಿರ್ವಹಿಸುವ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಏನ್ ಭಾರಿ ವ್ಯವಹಾರ ನಿಂದು ಅಂತ ನಾವು ಆಡು ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಅದೇ ರೀತಿ ಏನ್ ಭಾರಿ ನಿಂದು ಅನ್ನೋ ಪದ ಇದೆಯಲ್ಲ, ಅಲ್ಲಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ನಿರ್ವಹಣೆ ಅಂತಕ್ಕಂಥದ್ದು ಒಂದು ಸಂಸ್ಥೆಯಲ್ಲಿ ಏನು ಚಟುವಟಿಕೆಗಳು ನಡೀತಾ ಇದೆ ಆ ಚಟುವಟಿಕೆಗಳನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಪ್ರಕಾರ ನಿರ್ವಹಣೆ ಮಾಡ್ತಾ ಇದೀವ ಅಂತ ತೋರಿಸುವಂಥದ್ದೇ ನಮ್ಗೆ ನಿರ್ವಹಣೆ ಅಂತೇಳಿ ಒಂದು ಸಿಂಪಲ್ ಮೀನಿಂಗ್ ಅಲ್ಲಿ ಹೇಳಲಾಗತ್ತೆ. ಸೊ ಅದೇ ರೀತಿ ನಮ್ಗೆ JH ಹೆನ್ಸ್ ಅಂತಕ್ಕಂತಹ ತಜ್ಞರು ಹೇಳ್ತಾರೆ, ವ್ಯವಹಾರ ಅಧ್ಯಯನದಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಕಾಮರ್ಸ್ ಸ್ಟಡಿನಲ್ಲಿ ನಿರ್ವಹಣೆ ಅನ್ನೋದಕ್ಕೆ ಅವರೇ ಆದಂತ ಸ್ಪಷ್ಟವಾದ ವಿವರಣೆ ಕೊಡ್ತಾರೆ. ಏನು ನಿರ್ವಹಣೆ ಅಂತಕ್ಕಂಥದ್ದು ಬೇರೆಯವರಿಂದ ಕೆಲಸವನ್ನ ಮಾಡಿಸುವ ಒಂದು ಕಲೆ ಅಂತ. ಇಟ್ಸ್ ಅನ್ ಆರ್ಟ್ ಅಂತ ಹೇಳ್ತೀವಿ. ಅದು ಹೇಗೆ ನಮ್ಗೆ ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಎಲ್ಲಾ ಸೌಲಭ್ಯಗಳನ್ನ ಬಳಸಿಕೊಂಡು ಹೇಗೆ ನಾವು ಕಾರ್ಯವನ್ನ ಅವರಿಂದ ತಗೊಳ್ಬೇಕು ಅನ್ನೋದನ್ನ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಅನ್ನೋದೇ ನಮ್ಗಿಲ್ಲಿ ವ್ಯವಹಾರ ಅಧ್ಯಯನದಲ್ಲಿ JL ಹೆನ್ಸ್ ಅವರು ಕೊಡ್ತಕ್ಕಂಥ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಅನ್ನ ಆಧರಿಸಿ ನಾವು ಕಂಪ್ಲೀಟ್ ಆಗಿ ನಿಮ್ಗೆ ಇದನ್ನ ಹೇಳ್ಕೊಡ್ಲಾಗತ್ತೆ. ಸೊ ಬನ್ನಿ ನಮ್ಮ ಮುಂದೆ ವ್ಯವಹಾರ ನಿರ್ವಹಣೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಮಾತಾಡ್ತಕ್ಕಂಥದ್ದು ನಿರ್ವಹಣೆ ಅಂದ್ರೆ ಏನು ಅನ್ನೋ ವಿಚಾರದಲ್ಲಿ. ಮತ್ತೆ ಹೇಳ್ತಾರೆ, ಈ ಒಂದು ಸಂಸ್ಥೆ ಪೂರ್ವ ನಿರ್ಧಾರಿತವಾಗಿರ್ತಕ್ಕಂತಹ ಗುರಿಗಳನ್ನ ಇಟ್ಕೊಂಡ್ಬಿಟ್ಟು ಆ ಗುರಿಯನ್ನ ಈಡೇರಿಸ್ಬೇಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಮತ್ತು ಇರ್ತಕ್ಕಂಥ ಜನರನ್ನ ಅವ್ರನ್ನ ಬಳಸ್ಕೊಂಡು ಹೇಗೆ ನಮ್ಮ ಪ್ರಯತ್ನಗಳನ್ನ ಸಮನ್ವಯಗೊಳಿಸುವ ಮತ್ತು ಅವ್ರನ್ನೆಲ್ಲ ಒಟ್ಟಾಕೊಂಡು ಸಂಯೋಜನೆ ಮಾಡತಕ್ಕಂಥ ರೀತಿಯಲ್ಲಿ ನಿರ್ದೇಶಿಸುವುದರ ಮೂಲಕ ಬೇರೆಯವರಿಂದ ಕೆಲಸ ಮಾಡಿಸುವಂತಹ ಪ್ರಕ್ರಿಯೆ. ಇದು ನಿಮ್ಗೆ ವೆರಿ ಇಂಪಾರ್ಟೆಂಟ್. ನೋಡಿ, ನಿರ್ವಹಣೆಯಲ್ಲಿ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್. ನಿಮ್ಮ ಹತ್ರ ಬೇಕಾದಷ್ಟು ರೀತಿಯಲ್ಲಿ ಸಂಪನ್ಮೂಲಗಳಿದೆ. ಅದರಲ್ಲಿ ಎಲ್ಲ ಜನರ ಪ್ರಯತ್ನಗಳಿರ್ಬೋದು, ಅವ್ರನ್ನ ಸಮನ್ವಯಗೊಳಿಸ್ಬೇಕು ಪ್ಲಸ್ ಸಂಯೋಜನೆಗೊಳಿಸ್ಬೇಕು. ಇದು ಎರಡನ್ನೂ ಮಾಡಿಕೊಂಡು ಅವರಿಂದ ನೀವು ನಿರ್ದೇಶನ ಕೊಡೋದ್ರ ಮುಖಾಂತರ ಅವರಿಂದ ಕೆಲಸ ತೆಗೆದುಕೊಳ್ತೀರಿ ಅಂತಂದ್ರೆ ಅದನ್ನೇ ನಾವು ನಿರ್ವಹಣೆಗೆ ಹೇಳ್ತಕ್ಕಂಥದ್ದು. ನೆಕ್ಸ್ಟ್ ಬರೋಣ. ನಿರ್ವಹಣೆ ಅಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಇದು ವೆರಿ ಇಂಪಾರ್ಟೆಂಟ್ ಆಗಿ ಕೆಲವೊಂದಿಷ್ಟು ಮುಖ್ಯವಾದ ವಿಚಾರಗಳನ್ನು ಒಳಗೊಂಡಿರುತ್ತೆ. ಒಂದು ಪ್ಲಾನ್. ನಿರ್ವಹಣೆ ಅಂತಂದ್ರೆ ಒಂದು ಯೋಜನೆ ಇರುತ್ತೆ. ನಿರ್ವಹಣೆ ಅಂದ್ರೆ ಒಂದು ಸಂಘಟನೆ ಇರುತ್ತೆ. ನಿರ್ವಹಣೆ ಅಂದ್ರೆ ಸಿಬ್ಬಂದಿ ಪೂರೈಕೆ ಇರುತ್ತೆ, ಒಂದು ನಿರ್ದೇಶನ ಇರುತ್ತೆ, ಸಂಯೋಜನೆ ಮತ್ತು ನಿಯಂತ್ರಣದಂತಹ ಪ್ರಮುಖ ಕಾರ್ಯಗಳಲ್ಲಿ ಒಟ್ಟು ಮೊತ್ತವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ನಿರ್ವಹಣೆ ಅಂತ ಕರಿತೀವಿ. ಅಲ್ಲಿಗೆ ನಿಮ್ಗೆ ಕಂಪ್ಲೀಟ್ ಆಗಿ ನಿರ್ವಹಣೆಯ ವಿಚಾರದಲ್ಲಿ ಎಲ್ಲದನ್ನ ಸ್ಪಷ್ಟವಾಗಿ ತಿಳ್ಕೊಂಡ್ರಿ ಅಂತ ನಾನು ಅನಿಸ್ತದೆ. ಸೊ ನೆಕ್ಸ್ಟ್ ಮುಂದೆ ಹೋಗೋಣ. ನಿರ್ವಹಣೆ ವಿಚಾರದಲ್ಲಿ ನಿರ್ವಹಣೆಯ ತತ್ವಗಳ ಬಗ್ಗೆ ನಾವು ಮಾತಾಡ್ತೀವಿ. ನಿರ್ವಹಣೆಯ ತತ್ವಗಳ ಬಗ್ಗೆ ಏನ್ ಹೇಳುತ್ತಾ ನೋಡಿ, ನಿರ್ವಹಣೆಗೆ ತನ್ನದೇ ಆಗಿರ್ತಕ್ಕಂಥ ಪ್ರಿನ್ಸಿಪಲ್ಸ್ ಇದೆ. ಆ ಪ್ರಿನ್ಸಿಪಲ್ಸ್ ಗಳನ್ನ ನೀವು ಹೇಗ್ ಮ್ಯಾನೇಜ್ ಮಾಡ್ತೀರಿ ಅನ್ನೋದೇ ನಿರ್ವಹಣೆಯ ತತ್ವಗಳನ್ನು ಹೇಳುತ್ತೆ. ನಿರ್ವಹಣೆ ಅಂದ್ರೆ ನಿಮ್ಗೆ ಮ್ಯಾನೇಜ್ಮೆಂಟ್,
ಅದನ್ನ ಹೇಗೆ ನೀವು ಪಾಲನೆ ಮಾಡಬೇಕು ಅಂತ ಒಂದಿಷ್ಟು ತತ್ವಗಳಿದೆ. ಆ ತತ್ವಗಳನ್ನ ಇಲ್ಲಿ ಅದು ಫಾಲೋ ಅಪ್ ಮಾಡುತ್ತೆ. ಹೇಗಿದೆ ನೋಡಿ, ಒಂದು ವ್ಯವಹಾರ ಸಂಸ್ಥೆ ಸುಗಮವಾಗಿ ಹಾಗೂ ದಕ್ಷ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಅದು ಕೆಲವು ತತ್ವಗಳನ್ನ ಅಳವಡಿಸಿಕೊಳ್ಳೋದು ಅತಿ ಮುಖ್ಯ ಆಗಿರುತ್ತೆ. ಯಾವ್ಯಾವ ತತ್ವಗಳನ್ನ ಅಳವಡಿಸಿಕೊಳ್ಬೇಕು ಅನ್ನೋದನ್ನ ಸಂಪೂರ್ಣವಾಗಿ ರಿಸರ್ಚ್ ಮಾಡಿ ಹೆನ್ರಿ ಫಯೋಲ್ ಅಂತಕ್ಕಂಥವ್ರು 14 ತತ್ವಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಈ 14 ಮೆಥಡ್ ಅನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನೀವು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀರಿ ಅನ್ನೋದು ಕೂಡ ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಸೊ ಮೊದಲನೇದು ನೋಡಿ, ಕಾರ್ಯ ವಿಭಜನೆ ಬಗ್ಗೆ ಮಾತಾಡ್ತಾರೆ. ಹೆನ್ರಿ ಫಯೋಲ್ ಏನ್ ಹೇಳ್ತಾರೆ ಗೊತ್ತಾ? ಕಾರ್ಯ ವಿಭಜನೆ ಬಗ್ಗೆ ಹೇಳ್ತಾರೆ. ಏನೋ ನೌಕರರ ಅಥವಾ ನಿಮ್ಗೆ ಕೆಲಸಗಾರರು ಅಂತ ಏನ್ ಕರಿತೀವಿ, ಇವರು ಬಹಳಷ್ಟು ಜನ ಇದ್ದಾರೆ. ಅವ್ರ ನಡುವೆ ಅವರು ಹೇಗೆ ಮಾಡಬೇಕಾದ ಕಾರ್ಯಗಳನ್ನ ಕ್ರಮಬದ್ಧವಾಗಿ ಅವರಿಗೆ ವಿಭಜನೆ ಮಾಡಬೇಕು. ಇದರಿಂದ ಅವರ ಉತ್ಪಾದನೆ ಹೆಚ್ಚು ಹೆಚ್ಚು ಲಾಭ ಗಳಿಸಲಿಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ. ಹಾಗಾಗಿ ಉತ್ಪಾದನೆ ಹೆಚ್ಚಿಸಿದಾಗ ನಿಮ್ಗೆ ಹೆಚ್ಚೆಚ್ಚು ಲಾಭ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ತತ್ವವನ್ನ ಸಂಸ್ಥೆಯ ಎಲ್ಲಾ ವಿಭಾಗಗಳಲ್ಲೂ ಅಳವಡಿಸಿಕೊಳ್ಳೋದನ್ನೇ ಕಾರ್ಯ ವಿಭಜನೆ ಅಂತ ಕರಿತೀವಿ. ಇದು ನಮ್ಗೆ ವೆರಿ ಇಂಪಾರ್ಟೆಂಟ್. ನಿಮ್ಗೆ ನೋಡಿ, ಭಾರತದ ಇತಿಹಾಸದಲ್ಲಿ ನೀವು ನೋಡ್ತಾ ಬಂದ್ರೆ ಇದೇನೆ ಫಸ್ಟ್ ಶ್ರಮ ವಿಭಜನೆ ಅಂತ ಕರಿತಿದ್ರು. ಅದನ್ನ ನಿಮ್ಗಿಲ್ಲಿ ಎಕನಾಮಿಕಲ್ಲಿ ಕಾರ್ಯ ವಿಭಜನೆ ಅಂತ ಹೇಳ್ತೀರಿ. ಉದಾಹರಣೆಗೆ, ನೀವು ಯಾವುದೋ ಒಂದು ಫ್ಯಾಕ್ಟ್ರಿ ಇದೆ, ಏನೋ ಒಂದು ವರ್ಕ್ ನಡಿಬೇಕಾಗಿದೆ, ಒಂದು ಪ್ರೊಡಕ್ಷನ್ ನಡಿಬೇಕಾಗಿದೆ ಅಂದ್ರೆ ಆ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಹತ್ರ ಕೆಲಸಗಾರರಿದ್ದಾರೆ. ಆ ಕೆಲಸಗಾರರ ನಡುವೆ ಯಾರ್ಯಾರು ಯಾವ್ಯಾವ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಕ್ರಮಬದ್ಧವಾಗಿ ನೀವೇನ್ ಮಾಡ್ತೀರಾ, ವಿಭಜನೆ ಮಾಡ್ತೀರಾ. ಅವರಿಂದ ಅಷ್ಟೇ ಪ್ರಮಾಣದಲ್ಲಿ ನೀವು ನಿರ್ವಹಣೆ ಮಾಡಿಸ್ತಾ ಬಂದ್ರೆ ಉತ್ಪಾದನೆ ಹೆಚ್ಚಾಗತ್ತೆ. ಹೆಚ್ಚು ಉತ್ಪಾದನೆಯಿಂದ ಮಾರ್ಕೆಟ್ ಅಲ್ಲಿ ಉತ್ತಮವಾದ ಲಾಭ ಗಳಿಸಿದ್ದೇ ಆದ್ರೆ ಈ ತತ್ವ ಸಂಸ್ಥೆಯ ಎಲ್ಲ ವಿಭಾಗಗಳಲ್ಲೂ ಕೂಡ ಯಶಸ್ವಿಯಾಗಿ ಇದನ್ನ ಅಳವಡಿಸ್ಕೊಳ್ಬೇಕು ಅಂತಕ್ಕಂಥದ್ದೇ ಇಲ್ಲಿ ಹೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟ್ರು. ಓಕೆ ಸ್ನೇಹಿತರೆ, ಸೊ ಇದು ಮೊದಲನೇ ತತ್ವ, ಕಾರ್ಯ ವಿಭಜನೆ ಬಗ್ಗೆ ಮಾತಾಡ್ತೀವಿ. ಇನ್ನು ಎರಡನೇ ವಿಚಾರ ಮಾತಾಡೋಣ. ಏನೋ ಹೆನ್ರಿ ಫಯೋಲ್ ಅವರು ಎರಡನೇ ವಿಚಾರ ಕೊಡ್ತಾರೆ, ವೆರಿ ಇಂಪಾರ್ಟೆಂಟ್. ಅಧಿಕಾರ ಮತ್ತು ಜವಾಬ್ದಾರಿ ಬಗ್ಗೆ ಮಾತಾಡ್ತಾರೆ. ಅಧಿಕಾರ ಮತ್ತೆ ಜವಾಬ್ದಾರಿ ಬಗ್ಗೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನೋಡಿ. ಈ ತತ್ವ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಅಧಿಕಾರ ಜವಾಬ್ದಾರಿ ಸಾಮಾನ್ಯವಾಗಿ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸಂಬಂಧಪಟ್ಟಂತ ವಿಚಾರ. ಈ ಎರಡು ಅಂಶಗಳು ಹೇಗಿರ್ಬೇಕು ಅಂತಂದ್ರೆ, ಆಡಳಿತಗಾರನ ಅಧಿಕಾರ ಮತ್ತು ನೌಕರರೊಂದಿಗೆ ಅವನು ಜವಾಬ್ದಾರಿಯನ್ನ ಹೇಗೆ ನಿರ್ವಹಣೆ ಮಾಡ್ತಾನೆ ಅನ್ನೋದನ್ನ ಇದು ತೋರಿಸ್ತಾ ಹೋಗುತ್ತೆ ನಿಮ್ಗೆ. ಹಾಗಾಗಿ ಅಧಿಕಾರ ಅಂತಕ್ಕಂಥದ್ದು ಕೇವಲ ಒಂದು ಪವರ್ ಇದೆ ಅಂತ ಹೇಳಿ ನೀವು ಹೇಗ್ ಬೇಕಾಗಿ ನಡ್ಕೊಳಕ್ ಆಗಲ್ಲ. ಇಲ್ಲಿ ಹೇಳ್ತಾನ ಅವನು, ಒಬ್ಬ ಆಡಳಿತಗಾರ ಅಧಿಕಾರ ಮತ್ತೆ ಅವನು ನೌಕರರೊಂದಿಗೆ ಹೇಗೆ ತನ್ನ ಜವಾಬ್ದಾರಿಯನ್ನ ತೋರಿಸ್ತಾನೆ ಅನ್ನೋದು ಹೇಳುತ್ತೆ. ಹೀಗೆ ತೋರಿಸ್ತಾನೆ ಅಂದ ತಕ್ಷಣ ಈ ಅಂಶಗಳು ಆಡಳಿತಗಾರ ಅವ್ರನ್ನೆಲ್ಲ ಬಳಸ್ಕೊಂಡು ಬಹಳ ಅತ್ಯುತ್ತಮವಾಗಿ ಉತ್ಪಾದನೆ ಹೆಚ್ಚಳ ಆಗೋದಕ್ಕೆ ತನ್ನದೇ ಆಗಿರ್ತಕ್ಕಂಥ ಬುದ್ಧಿವಂತಿಕೆಯನ್ನು ಹೇಗೆ ಬಳಸ್ತಾನೆ, ಸೊ ಅವನ ಅನುಭವ ಮತ್ತೆ ಅವನ ನೈತಿಕ ಗುಣ ಮುಂತಾದವುಗಳು ಸಮ್ಮಿಲನಗೊಂಡಾಗ ಮಾತ್ರ ಅವನು ಅತ್ಯುತ್ತಮ ಅಧಿಕಾರ ಮಾಡ್ತಾ ಇದ್ದಾನೆ. ಇವುಗಳನ್ನೆಲ್ಲ ಅವನು ಬಳಸ್ಕೊಂಡು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರೆ ಅವನಿಗಿದರ ಜವಾಬ್ದಾರಿ ಇದೆ ಅಂತ ಕೂಡ ನಾವು ಅದನ್ನ ತಿಳ್ಕೋಬೇಕಾಗತ್ತೆ. ಸೊ ಓಕೆ ಸ್ನೇಹಿತರೆ, ಸೊ ಮುಂದೆ ಹೋಗೋಣ. ಅಧಿಕಾರ ಮತ್ತು ಜವಾಬ್ದಾರಿ ಹೆನ್ರಿ ಫಯೋಲ್ ಅವ್ರ ಪ್ರಕಾರ ಎರಡನೇ ತತ್ವ ಆಗಿತ್ತು. ಹಾಗಾದ್ರೆ ಮೂರನೇ ತತ್ವ ಏನು? ಸೊ ಮೂರನೇ ತತ್ವ ಹೇಳುತ್ತೆ, ಒಂದು ಪರ್ಟಿಕ್ಯುಲರ್ ಆದ ವಿಚಾರದಲ್ಲಿ ಶಿಸ್ತು ಬಹಳ ಮುಖ್ಯ. ಉತ್ಪಾದನೆಯ ನಿರ್ವಹಣೆ ಮಾಡಬೇಕಾದ್ರೆ ನೀವು ಶಿಸ್ತನ್ನ ಕರೆಕ್ಟಾಗಿ ಫಾಲೋ ಮಾಡ್ಬೇಕಾಗತ್ತೆ. ಏನು, ಇಲ್ಲಿ ಅಧಿಕಾರಿಗಳು ಇದ್ದಾರೆ ನಿರ್ವಹಣೆ ಮಾಡೋದಕ್ಕೆ, ಒಬ್ಬ ಸಿಇಒ ಅಂತ ಅನ್ಕೊಂಬಿಡಿ. ಓಕೆ, ಅವನು ತನ್ನ ಅಧಿಕಾರ ಮತ್ತು ನೌಕರರ ಮಧ್ಯೆ ಅವನು ಅತ್ಯುತ್ತಮವಾದಂತಹ ಸಂವಹನವನ್ನ ಹೊಂದಿದ್ರೆ, ಉತ್ತಮ ಮಾತುಗಾರಿಕೆ, ಒಂದು ಜವಾಬ್ದಾರಿಯನ್ನ ಹೊಂದಿದ್ರೆ ಅವನು ಉತ್ತಮ ಕಾರ್ಯ ಪ್ರವರ್ತಕ ಗುಣಗಳನ್ನ ಎಲ್ಲಾ ಹಂತಗಳಲ್ಲೂ ಕೂಡ ಅವನದನ್ನ ಅಳವಡಿಸ್ಬೇಕು ಅನ್ನೋದನ್ನ ನಮ್ಗಿದು ಬಿಂಬಿಸ್ತಾ ಹೋಗತ್ತೆ. ಹಾಗೆ ಬಿಂಬಿಸಿದಾಗ ಈ ಒಂದು ಉತ್ತಮವಾದಂತ ಶಿಸ್ತನ್ನ ಅವನು ತರಬೇಕು ಅಂತಂದ್ರೆ ಇಲ್ಲಿ ಸಂಘಟನೆಯ ಸಾಧನೆಗಳನ್ನ ಪೂರೈಕೆ ಮಾಡೋದಕ್ಕೆ
ಅವನು ಈ ಶಿಸ್ತನ್ನ ವೆರಿ ಇಂಪಾರ್ಟೆಂಟ್ ಆಗಿ ತನ್ನೆಲ್ಲ ಕಾರ್ಮಿಕರ ಮಧ್ಯೆ ಫಾಲೋ ಮಾಡಬೇಕಾಗತ್ತೆ. ಆಗ ಹಿರಿಯ ಅಧಿಕಾರಿಗಳಲ್ಲಿ ಶಿಸ್ತು, ಸ್ಪಷ್ಟ ಮತ್ತು ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಶಿಸ್ತನ್ನ ಅವನು ಅಳವಡಿಸ್ಬೇಕು. ಸೀನಿಯರ್ ಅಧಿಕಾರಿಗಳಿಗೆ ಬೇರೆ ತರ, ಜೂನಿಯರ್ಗಳಿಗೆ ಅಧಿಕಾರ ಬೇರೆ ತರ, ಆ ತರ ಶಿಸ್ತನ್ನು ಅಳವಡಿಸೋದಲ್ಲ. ಸಂಸ್ಥೆಗೆ ಉತ್ಪಾದನೆಗೆ ಬೇಕಾಗ್ತಕ್ಕಂಥ, ನಿರ್ವಹಣೆಗೆ ಬೇಕಾಗ್ತಕ್ಕಂಥ ಶಿಸ್ತು ಏನಿದೆ ಅದನ್ನು ಕರೆಕ್ಟ್ ಆಗಿ ಎಲ್ಲರಲ್ಲಿ ಅವನು ಸ್ಪಷ್ಟವಾಗಿ, ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯಬದ್ಧವಾಗಿ ಮತ್ತೆ ದಂಡ ವಿಧಿಸೋದ್ರಲ್ಲೂ ಕೂಡ ಅಷ್ಟೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದ್ರ ಮುಖಾಂತರ ಅವನು ಶಿಸ್ತನ್ನು ಅಳವಡಿಸಿದ್ರೆ ಆಟೋಮ್ಯಾಟಿಕಲಿ ಹೇಳ್ತೀವಿ ಆ ಉತ್ಪಾದನೆ ಅತ್ಯುತ್ತಮವಾದಂತಹ ಸಾಧನೆಯನ್ನ ಮಾಡಿಕೊಳ್ಳುತ್ತೆ. ಈ ಸಾಧನೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕಾರ್ಯಪ್ರವೃತ್ತಲಾಗ್ಲಿಕ್ಕೆ ನಮ್ಗದು ಹೆಲ್ಪ್ ಮಾಡತ್ತೆ. ಹಾಗಾಗಿ ಇದು ನಮ್ಗೆ ಚೆನ್ನಾಗಿ ಗೊತ್ತಿರಬೇಕು ಸ್ನೇಹಿತರೆ. ಮೂರನೇ ಹೆನ್ರಿ ಫಯೋಲ್ನ ಮೂರನೇ ತತ್ವ ಇದು ಶಿಸ್ತು. ಸೊ ನಾಲ್ಕನೇ ತತ್ವ ಹೇಳ್ತಾರೆ. ಏನಿದೆ ನಾಲ್ಕನೇ ತತ್ವ ಅಂದ್ರೆ ಏಕರೂಪ ಆದೇಶ ಅಂತ ಕರಿತೀವಿ. ಏನಿದು ಏಕರೂಪ ಆದೇಶ. ಒಬ್ಬ ನಿರ್ವಹಣೆ ಮಾಡ್ತಕ್ಕಂಥವನು ಈ ತತ್ವದ ಪ್ರಕಾರ ಏನಾಗಿರ್ಬೇಕು ಅಂತಂದ್ರೆ, ಉದ್ಯೋಗಿ ಎಲ್ಲರಿಗೂ ಕೂಡ ಅತ್ಯುತ್ತಮವಾದಂತ ಆಜ್ಞೆಗಳನ್ನ ಒಬ್ಬ ಮೇಲ್ವಿಚಾರಕನಿಂದ ಮಾತ್ರ ಪಡೆಯಬೇಕು ಅಂತ. ಎಲ್ಲರೂ ಅವರವರ ಒಂದು ಸಲಹೆಗಳನ್ನು ಕೊಡಬಹುದು, ಆದ್ರೆ ನಿರ್ವಹಣೆ ಮಾಡತಕ್ಕಂಥವನು ತನ್ನದೇ ಆದ ನಿರ್ಣಯವನ್ನ ತನಗಿಂತ ಮೇಲ್ಪಟ್ಟವ್ರು ಏನ್ ಕೊಡೋದಕ್ಕೆ ಸಾಧ್ಯನೋ ಅವರಿಂದ ಅದನ್ನು ಪಡ್ಕೊಂಡು ಅವನು ಯಶಸ್ವಿಯಾಗಿ ಮಾಡ್ಬೇಕು. ಹಂಗಾಗಿ ಏಕರೂಪ ಆದೇಶ ಅಂದ್ರೆ ಒಬ್ಬರ ಆದೇಶಗಳನ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಇದು ನಾಲ್ಕನೇ ತತ್ವ. ಐದನೇದು ಹೇಳುತ್ತೆ ಏಕರೂಪದ ನಿರ್ದೇಶನ ಇರಬೇಕು ಅಂತ. ಜವಾಬ್ದಾರಿಯುತವಾಗಿ ಅವ್ನು ನಡ್ಕೊಳ್ತಾನೆ ಅಂದ್ರೆ ಈ ತತ್ವ ಒಂದೇ ಉದ್ದೇಶದಿಂದ ಕೂಡಿರುವ ಒಂದು ಗುಂಪು ಚಟುವಟಿಕೆಗಳಿಗೆ ಒಂದೇ ಆದೇಶ ಕೊಡಲು ಕೂಡ ಇದು ತಿಳುವಳಿಕೆ ಕೊಡುತ್ತೆ. ಹಂಗಾಗಿ ಏಕರೂಪದ ಆದೇಶ ಇರಬೇಕು, ಏಕರೂಪದ ನಿರ್ದೇಶನ ಇರಬೇಕು. ಇವೆರಡು ಇದ್ದಾಗ ಮಾತ್ರ ತಾನು ಕೈಗೊಂಡಂತಹ ನಿರ್ವಹಣೆ ಅತ್ಯುತ್ತಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅದು ಸಾಧ್ಯ ಆಗತ್ತೆ. ಸ್ನೇಹಿತರೆ, ಆರನೇ ತತ್ವದ ಬಗ್ಗೆ ಮಾತಾಡೋಣ. ಏನಿದೆ ಆರನೇ ತತ್ವ? ಆರನೇ ತತ್ವದಲ್ಲಿ ನಿಮ್ಗೆ ಸಾಮಾನ್ಯ ಹಿತಾಸಕ್ತಿ ಬಗ್ಗೆ ಅದು ನಿಮ್ಗೆ ಹೇಳತ್ತೆ. ಏನು? ಸಾಮಾನ್ಯ ಹಿತಾಸಕ್ತಿ ಹೇಗಿರಬೇಕು. ಒಂದು ಕಂಪನಿಯನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ತತ್ವದ ಪ್ರಕಾರ ಅವ್ರು ಹೇಳ್ತಾರೆ, ನಿರ್ವಹಣೆ ಅಂತಕ್ಕಂಥದ್ದು ಕೆಲಸಗಾರರು ಸಾಮಾನ್ಯ ಗುರಿಗಳನ್ನ ತಲುಪುವತ್ತ ಹೆಜ್ಜೆ ಇಡಬೇಕು. ಎಲ್ಲರೂ ಕೂಡ ಅದರ ಒಂದೇ ಆಟಿಟ್ಯೂಡ್, ಒಂದು ಗುರಿಯ ಕಡೆಗೆ ಇವರು ನಡೆದದ್ದೇ ಆದ್ರೆ ನಿರ್ವಹಣೆ ಅತ್ಯುತ್ತಮ ಆಗ್ತಾ ಇದೆ ಅಂತ. ಅವನು ಎಲ್ಲರನ್ನೂ ಕರ್ಕೊಂಡು ಒಂದು ತತ್ವದ ಕಡೆಗೆ ಒಂದು ತಗೊಂಡು ಹೋಗ್ತಾ ಇದ್ದಾನೆ ಅಂತ. ನಮ್ಮಲ್ಲಿ ಹೇಳ್ತಾರಲ್ಲ, ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಆದ್ರೆ ಅದು ಅತ್ಯುತ್ತಮ ನಿರ್ವಹಣೆ ಅಲ್ಲ ಅಂತ. ಸೊ ನೆಕ್ಸ್ಟ್ ಅದೇ ಹೇಳ್ತಾನೆ, ಉದ್ಯೋಗಿಗಳ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅವರ ವೇತನ ಹೇಗಿರಬೇಕು ಅಂತ. ಉದ್ಯೋಗಿಗಳಿಗೆ ನೀಡತಕ್ಕಂತಹ ವೇತನ ಇದೆಯಲ್ಲ, ಈ ವೇತನ ತುಂಬಾ ಪ್ರಾಮಾಣಿಕತೆಯಿಂದ ಕೂಡಿರ್ಬೇಕು. ಅವನ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋ ಹಾಗೆ ಪ್ರಾಮಾಣಿಕತೆಯಿಂದ ಕೂಡಿದ್ದು, ಎಲ್ಲಾ ನೌಕರರಿಗೂ ಕೂಡ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಮಾಡುವ ಕೆಲಸಕ್ಕೆ ಕೊಟ್ಟಿರುವ ವೇತನ ಸಮಾಧಾನ ತರುವಂತಿರಬೇಕು. ಹಾಗೆ ಸಮಾಧಾನ ತರುವಂತಿದ್ರೆ ಮಾತ್ರ ಈ ತತ್ವ ಬಹಳ ಇಂಪಾರ್ಟೆಂಟ್ ಆಗತ್ತೆ ಒಂದು ಕಂಪನಿಯ ನಿರ್ವಹಣೆ ಅಥವಾ ಒಂದು ಕಾರ್ಯದ ನಿರ್ವಹಣೆಯಲ್ಲಿ. ಇದು ನಮ್ಗವ್ರು ಹೇಳ್ತಾರೆ ವೆರಿ ಇಂಪಾರ್ಟೆಂಟ್ ಆಗಿ ಇದು ನಡ್ಕೊಳ್ಬೇಕು ಅಂತ. ಸೊ ಸ್ನೇಹಿತರೆ, ಇದು ಆರನೇ, ಇವತ್ತು ಏಳನೇ ತತ್ವ. ಎಂಟನೇ ತತ್ವ ಏನ್ ಹೇಳುತ್ತೆ ನೋಡಿ. ಎಂಟನೇದು ವೆರಿ ಇಂಪಾರ್ಟೆಂಟ್ ಆಗಿ ಈ ತತ್ವ ಹೇಳುತ್ತೆ. ಇದ್ರಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಕೇಂದ್ರೀಕೃತವಾದಂತಹ ನಿರ್ವಹಣಾ ವ್ಯವಸ್ಥೆ ಇರಬೇಕು. ಒಂದು ಕಾರ್ಯಚಟುವಟಿಕೆಯನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ನೀವು ಈ ತತ್ವದ ಪ್ರಕಾರ ನಿಮ್ಮಲ್ಲಿರುವಂತ ಅಧಿಕಾರ ತುಂಬಾ ಕೇಂದ್ರೀಕೃತವಾಗಿರ್ಬೇಕು, ವ್ಯಾಪಾರ ಸಂಘಟನೆ ಉತ್ತಮ ಫಲ ಕೊಡುವಂತಿರ್ಬೇಕು ಅನ್ನೋದಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಕೇಂದ್ರೀಕೃತ ನಿರ್ವಹಣಾ ಪದ್ಧತಿ ಚೆನ್ನಾಗಿರ್ಬೇಕು. ನೆಕ್ಸ್ಟ್ ಹಂತ ಸರಪಳಿ ಅಂತ ಕೊಡ್ತಾರೆ, 9ನೇದು ಇದು ತತ್ವ. ಹಂತ ಸರಪಳಿ ಅಂದ್ರೆ ಈ ತತ್ವದ ಪ್ರಕಾರ ಅಧಿಕಾರ ವರ್ಗದಲ್ಲಿ ಹಂತಗಳಿರ್ಬೇಕು ಅಂತ. ಸ್ಟೆಪ್ ಬೈ ಸ್ಟೆಪ್ ಶ್ರೇಣೀಕೃತ ಪದ್ಧತಿ ಅಂತ ಏನ್ ಕರಿತೀವಿ ಅದಿಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಹಂಗಾಗಿ ಅಧಿಕಾರದ ಶ್ರೇಣಿ ಸ್ಪಷ್ಟವಾಗಿ ನಿರ್ಧಾರ ಆಗ್ಬೇಕು. ಇಲ್ಲಿ ಸ್ಪಷ್ಟವಾಗಿ ನಿರ್ಧಾರ ಆಗ್ಬೇಕಾದ್ರೆ ನಿಮ್ಗೆ ಗೊತ್ತಿದೆ, ಪ್ರಮೋಷನ್ಸ್ ಅಂತ ಕರಿತೀವಿ, ಅದು ನಿರ್ವಹಣೆಯಲ್ಲಿ ವೆರಿ ಇಂಪಾರ್ಟೆಂಟ್ ಆಗತ್ತೆ.
ಅತ್ಯುತ್ತಮವಾದಂತ ಕೆಲಸಗಾರ ತನ್ನ ತಾಂತ್ರಿಕ ನಿರ್ವಹಣೆಯಲ್ಲಿರ್ಬೋದು ಅಥವಾ ತನ್ನ ಜವಾಬ್ದಾರಿಯ ನಿರ್ವಹಣೆಯಲ್ಲಿರ್ಬೋದು ಅತ್ಯುತ್ತಮವಾದ ಸಾಧನೆಗಳನ್ನು ಮಾಡ್ತಾ ಇದ್ದಾನೆ, ಅವನಿಂದ ಅತ್ಯುತ್ತಮವಾದಂತ ನೀವು ಲಾಭ ಪಡ್ಕೊಳ್ತಾ ಇದ್ದೀರಿ ಅಂದ್ರೆ ಅವನಿಗೆ ನೀವು ಪ್ರಮೋಟ್ ಮಾಡಲೇಬೇಕು ಉನ್ನತ ವರ್ಗದ ಕಾರ್ಯಕ್ಕಾಗಿ. ಅದಿಲ್ಲಿ ಹೇಳುತ್ತೆ. ಅಥವಾ ಯಾರಿಗೋ ಯಾವುದೋ ಒತ್ತಡದ ಮೇಲೆ ಯಾರನ್ನೋ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಉತ್ತಮವಾದಂತ ನಿರ್ವಹಣೆ ಆಗಲ್ಲ. ಇದು ನಮ್ಗೆ ಹಂತ ಸರಪಳಿ ಹೇಳ್ಕೊಡತ್ತೆ. ಇನ್ನು ಕ್ರಮ 10ನೇದು ಹೇಳುತ್ತೆ, ನೀವು ಯಾವ ತರ ಕ್ರಮ ಕೈಗೊಳ್ಬೇಕು ಅಂತೇಳಿ ಒಂದು ನಿರ್ವಹಣೆ ಮಾಡಬೇಕು ಅಂತಂದ್ರೆ ಈ ಪ್ರಕಾರ ಜನರು ಮತ್ತೆ ವಸ್ತುಗಳೇನಿದ್ದಾವೆ ಇವು ಸರಿಯಾದ ಸ್ಥಳದಲ್ಲಿ ಸೂಕ್ತ ಸಮಯದಲ್ಲಿ ದೊರಕುವಂತಾಗ್ಬೇಕು. ಯಾಕೆ ಅಂತಂದ್ರೆ ಈಗ ಬಿಸಿ ಶೆಡ್ಯೂಲ್ ಲೈಫ್ ಅಂತ ಕರಿತೀವಿ ನಾವು. ಅಂದ್ರೆ ಏನ್ ಬಿಸಿ ಏನಿಲ್ಲ, ನಮ್ಮಲ್ಲೊಂದು ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಕಾಮ್ ನಯ್ಯ ದಂಧಾ ನಯ್ಯ ಮಗರ ಆದ್ಮಿ ಬಿಸಿ ಅಂತ. ಹಂಗಿದೋ ಟೈಮ್ ಇರ್ತದೆ, ಆದ್ರೂ ನಾವೆಲ್ಲ ಟೈಮ್ ಇಲ್ಲ ಬೇಕು, ಅರ್ಜೆಂಟ್ ಕೊಡಿ, ಬೇಗ ಕೊಡಿ, ಇವೆಲ್ಲ ಅವನು ನಿಮ್ಮ ಹತ್ರ ಆ ಒಂದು ವರ್ಗವನ್ನ ಇಂಪಾರ್ಟೆಂಟ್ ಆಗಿ ನಿರ್ವಹಣೆ ಮಾಡ್ಕೊಳ್ಬೇಕು ಅಂದ್ರೆ ಇದು ಇಂಪಾರ್ಟೆಂಟ್ ಆಗಿ ನೀವು ಸೂಕ್ತವಾದಂತ ಕ್ರಮಗಳು ನಿಮ್ಮಲ್ಲಿ ಇರಬೇಕಾಗಿರೋದ್ರ ಮುಖಾಂತರ ನೀವೇನ್ ಮಾಡ್ಬೋದು, ಸೂಕ್ತ ಸಮಯದಲ್ಲಿ ಅವನಿಗೆ ದೊರಕುವಂತೆ ಮಾಡಿದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಗಿ ನೀವು ಈ ಕಾರ್ಯವನ್ನ ಮಾಡ್ಬೋದು. ಸೊ ಇದು 9 ಮತ್ತು 10ನೇದಾಯ್ತು. 11ನೇ ತತ್ವ ಏನ್ ಹೇಳುತ್ತೆ ಅಂತ ನೋಡಿ. ಸೊ 11ನೇ ತತ್ವ ಏನ್ ಹೇಳುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಈ ತತ್ವದಲ್ಲಿ ಸಮತೆ ಇರಬೇಕು. ಹೇಗಿರ್ಬೇಕು? ಇದು ಸಮತೆ ಇರಬೇಕು ಅಂತ ಹೇಳ್ತೀವಿ. ಇದು ವೆರಿ ಇಂಪಾರ್ಟೆಂಟ್. ಏನು ಸಮತೆ? ಈ ತತ್ವದ ಪ್ರಕಾರ ಅಧಿಕಾರ ವರ್ಗದವರು ಸಾಮಾನ್ಯ ಉದ್ಯೋಗಿಗಳ ನಡುವೆ ಸಮಭಾವ ಹೊಂದಾಣಿಕೆ ಗುಣಗಳನ್ನ ಇವರು ಹೊಂದಿರಬೇಕು. ಸಮಭಾವ ಹೊಂದಾಣಿಕೆಗಳನ್ನ ಎಲ್ಲರ ಜೊತೆ ಅತ್ಯುತ್ತಮವಾಗಿ ಅವ್ನು ನಿರ್ವಹಣೆ ಮಾಡಿದ್ರೆ ಆ ಮ್ಯಾನೇಜ್ಮೆಂಟ್ ಮಾಡೋನ್ಗೆ ಅಲ್ಲಿ ಅಧಿಕಾರ ವರ್ಗದವರು ಅವನ ಜೊತೆಗಿರೋರು ಉತ್ತಮವಾದ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ. ಆ ಕೊಡೋದ್ರ ಮೂಲಕ ಇದನ್ನು ನೀವೇನ್ ಮಾಡ್ಬೋದು, ಸಕ್ಸಸ್ ಮಾಡ್ಬೋದು ಅಂತ. ಸೊ ನೆಕ್ಸ್ಟ್ 12ನೇದು ಹೇಳ್ತಾರೆ, ಉದ್ಯೋಗಿಗಳ ಅಧಿಕಾರಾವಧಿಯಲ್ಲಿ ಒಂದು ಸ್ಥಿರತೆಯನ್ನ ನೀವು ಫಾಲೋ ಮಾಡಬೇಕು. ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ಇರಬೇಕು. ಯಾಕೆಂತಂದ್ರೆ ಆ ಪರ್ಮನೆಂಟ್ ಅನ್ನುವಂಥ ಮನೋಭಾವ ಅಂತ ಅಲ್ಲೆಲ್ಲಿ ಬಂತು ಅಂದ್ರೆ ಅವ್ನು ತುಂಬಾನೇ ಸಕ್ಸಸ್ಫುಲ್ ಕೆಲಸ ಮಾಡ್ತಾನೆ. ಹಾಗಾಗಿ ಈ ಉದ್ಯೋಗಿಗಳ ಕೆಲಸದಲ್ಲಿ ಸ್ಥಿರತೆ ಇರಬೇಕು. ಕೆಲಸಗಾರರ ಶೀಘ್ರ ಹೊರದೂಡುವಿಕೆ ಕೆಟ್ಟ ಸಂಘಟನೆಗೆ ಒಂದು ನಾಂದಿ ಆಗತ್ತೆ. ಹಂಗಿರಬಾರ್ದು. ಆಕ್ಚುಯಲ್ ಆಗಿ ಅವರಿಂದ ನಿರ್ವಹಣೆ ಮಾಡಿಸ್ತಕ್ಕಂಥ ಪ್ರಾಮುಖ್ಯತೆ ತುಂಬಾ ಚೆನ್ನಾಗಿರಬೇಕು. ಅವ್ರಿಗೊಂದು ನಮ್ಮದು ಅನ್ನುವಂಥ ಮನೋಭಾವ ಬರೋ ಹಾಗೆ ಅಧಿಕಾರಾವಧಿಯಲ್ಲಿ ನೀವು ಸ್ಥಿರತೆ ಅಂತಂದ್ರೆ ಡೆಫಿನೆಟ್ಲಿ ಹೇಳ್ತೀವಿ ನಮ್ಮ ನಿರ್ವಹಣೆ ಅತ್ಯುತ್ತಮವಾಗಿ ಆಗ್ತಾ ಇದೆ ಅಂತ ನಾವು ಅದನ್ನ ಹೇಳ್ಬೋದು. ಸೊ ನೆಕ್ಸ್ಟ್ ನಮ್ಗೆ 13 ಮತ್ತು 14ನೇ ಅಂಶಕ್ಕೆ ಬರ್ತೀವಿ. ಹೆನ್ರಿ ಫಯೋಲ್ ಹೇಳ್ತಕ್ಕಂಥ 13, 14ನೇದು ಇದು ನೇತೃತ್ವ ಅನ್ನೋ ವಿಚಾರದಲ್ಲಿ ಮಾತಾಡ್ತೀವಿ. ಏನೋ ನೇತೃತ್ವ ಹೇಗಿರ್ಬೇಕು ಅಂತ ಏನ್ ಹೇಳ್ತಾನವನು, ಸಂಘಟನೆಯ ನೇತೃತ್ವ ತುಂಬಾ ಜಾಗರೂಕತೆಯಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕೆಲಸ. ಹಂಗಾಗಿ ಸಂಘಟನೆಯಲ್ಲಿ ಯಾರು ನೇತೃತ್ವ ವಹಿಸಿರ್ತಾನೋ ಅವನ್ ತುಂಬಾ ಸಮಾಧಾನ ಅವನ್ಗಿರ್ಬೇಕು. ಯಾಕಂದ್ರೆ ಎಲ್ಲರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕಲ್ವಾ. ಹಂಗಾಗಿ ಸಮಾಧಾನ ಬರಬೇಕು. ನಿರ್ದಿಷ್ಟ ಗುರಿಯೆಡೆಗೆ ಅವನು ಹೋಗ್ಬೇಕಲ್ವಾ. ಹಂಗಾಗಿ ನಿರ್ವಹಣೆಯ ಮೂಲ ಏರ್ಪಾಡುಗಳನ್ನ ಪೂರ್ಣ ಪ್ರಮಾಣದಲ್ಲಿ ಅವನು ಉತ್ತಮ ದಿಕ್ಕಿನೆಡೆಗೆ ತೆಗೆದುಕೊಂಡು ಹೋಗ್ಬೇಕು ಅಂತಂದ್ರೆ ಅವನ್ಗೆ ಈ ನೇತೃತ್ವ ತುಂಬಾ ಚೆನ್ನಾಗಿ ಇರಬೇಕು. ಇನ್ನು ನಮ್ಗೆ 14ನೇ ಹೇಳ್ತಾರೆ, ಇದನ್ನು ವೆರಿ ಇಂಪಾರ್ಟೆಂಟು, ಒಗ್ಗಟ್ಟಿನಲ್ಲಿ ಬಲ ಅಂತ. ಕರೆಕ್ಟಾಗಿ ಉಚ್ಚಾರಣೆ ಮಾಡ್ಬೇಕು ಇದನ್ನ. ಒಗ್ಗಟ್ಟಿನಲ್ಲಿ ಬಲ ಅಂತ. ಬೈ ಮಿಸ್ ಆಗಿ ಒಬ್ಬಟ್ಟಿನಲ್ಲಿ ಬಲ ಅನ್ನಬಾರ್ದ. ಹಂಗಾಗಿ ನಿಮ್ಮೆಲ್ಲರಲ್ಲೂ ಕೂಡ ನಮ್ಮದು ಅನ್ನುವಂಥ ಮನೋಭಾವ, ನಾವೆಲ್ಲರೂ ಒಂದು ಅನ್ನೋ ಮನೋಭಾವ, ನಾವೆಲ್ಲರೂ ಇದರ ಸಕ್ಸಸ್ಗಾಗಿನೇ ಮಾಡ್ತಾ ಇರೋರು ಅನ್ನೋಂಥ ಮನೋಭಾವ ಇಲ್ಲಿ ಬರ್ಬೇಕು. ಹೀಗ್ ಬಂದ್ರೆ ಈ ತತ್ವದ ಪ್ರಕಾರ ನೀವೇನ್ ಮಾಡ್ಬೋದು, ವ್ಯವಹಾರ ಸಂಘಟನೆಯ ಎಲ್ಲಾ ಉದ್ಯೋಗಿಗಳು ಒಂದಾಗಿ ತಮ್ಮದೇ ಕೆಲಸ ಅಂತ ಇದನ್ನ ನೀವು ನಿರ್ವಹಣೆ ಮಾಡಿದ್ರೆ ಸಂಘಟನೆ ಕೆಲಸ ಅತ್ಯುತ್ತಮವಾಗಿ ಅದು ಆಗೋಗುತ್ತೆ. ಹೀಗೆ ಆದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಹೆನ್ರಿ ಫಯೋಲ್ ಅವರ ಈ ತತ್ವಗಳ ಮುಖಾಂತರವೇ ತಮ್ಮನ್ನ ತಾವು ಸಂಘಟನೆಯ ಕಾರ್ಯದ ಕ್ಷೇತ್ರದಲ್ಲಿ ನಿರ್ಧಾರ ಮಾಡಿಕೊಂಡು ಆ ಒಂದು ಸಕ್ಸಸ್ಫುಲ್ ಕಾರ್ಯ ಕೌಶಲ್ಯಗಳನ್ನ ನಿರ್ವಹಣೆ ಮಾಡಿದ್ರೆ ಆ ಪ್ರಕ್ರಿಯೆಯಿಂದ ಉತ್ತಮವಾದ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ವ್ಯವಹಾರ ನಿರ್ವಹಣೆಯನ್ನ ಒಂದು ಮಾನಸಿಕ ಪ್ರಕ್ರಿಯೆಯಾಗಿ ಸಕ್ಸಸ್ಫುಲ್ ಆಗಿ ಮಾಡ್ಬೋದು ಅಂತ ಇದು ನಮ್ಗೆ ಹೇಳುತ್ತೆ. ಸೊ ನೆಕ್ಸ್ಟ್ ನಾವು ಅದರ ಮುಂದುವರ್ಸ್ಕೊಂತ ಹೋದಾಗೆ
ಇಲ್ಲಿ ಬರುತ್ತೆ ನೋಡಿ, ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದ ಅವಶ್ಯಕತೆ ಏನಿದೆ ಅಂತ. ಸೊ ಡಿಸಿಷನ್ಸ್ ಮೇಕಿಂಗ್ ಹೆಂಗಿರ್ಬೇಕು ಅಂತ ಹೇಳಿ ಕೂಡ ನಮ್ಗಿಲ್ಲದು ಹೇಳುತ್ತೆ. ಓಕೆ ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂತ ಅವಶ್ಯಕತೆ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಡಿಸಿಷನ್ ಮೇಕಿಂಗ್ ಹೆಂಗಿರ್ಬೇಕು ಅಂತ ನೋಡಿ. ಇಲ್ಲಿ ಪ್ರತಿಯೊಂದು ವ್ಯವಹಾರ ಸಂಘಟನೆ ತಂದೆ ಆಗಿರತಕ್ಕಂತ ಗುರಿ ಮತ್ತೆ ಉದ್ದೇಶಗಳನ್ನ ಅದು ಹೊಂದಿರುತ್ತೆ. ಸೊ ಈ ಗುರಿ ಮತ್ತೆ ಉದ್ದೇಶಗಳನ್ನ ಈಡೇರಿಸ್ಕೊಳ್ಬೇಕು ಅಂತಂದ್ರೆ ಆ ನಿರ್ಣಯವನ್ನ ತೆಗೆದುಕೊಳ್ಬೇಕು ನಾವು. ಆ ನಿರ್ಣಯವನ್ನ ತೆಗೆದುಕೊಳ್ಬೇಕಾದ್ರೆ ಚಿಕ್ಕ ಚಿಕ್ಕ ವಿಚಾರದಲ್ಲೂ ನಾವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ವಿನ್ನಿಂಗ್ ಫ್ಯಾಕ್ಟರಿಗೆ ನಾವು ಹೋಗ್ಬೇಕು ಅನ್ನೋದಾದ್ರೆ ನಾವು ತೆಗೆದುಕೊಳ್ಳುವಂತ ಪ್ರತಿಯೊಂದು ಚಿಕ್ಕ ಚಿಕ್ಕ ನಿರ್ಧಾರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತ ಒಂದು ಡಿಸಿಷನ್ಸ್ ಮೇಕಿಂಗ್ ಅನ್ನ ನಾವು ಇಲ್ಲಿ ಮಾತಾಡ್ಬೇಕಾಗತ್ತೆ. ಸೊ ಏನ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಏನ್ ಹೇಳತ್ತೆ ಅಂತಂದ್ರೆ, ಈಗ ಒಂದು ಎಕ್ಸಾಂಪಲ್ಸ್ ನಮ್ ಬುಕ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ಏನ್ ಕೊಟ್ಟಿದ್ದಾನೆ? ಒಬ್ಬ ವ್ಯಾಪಾರಿ ವಸ್ತುಗಳನ್ನ ಒಂದೆಡೆಯಿಂದ ಇನ್ನೊಂದೆಡೆಗೆ ಅವನು ಸಾಗಿಸ್ಬೇಕಾಗತ್ತೆ. ಅವನ್ಗೆ ವಸ್ತುಗಳನ್ನ ಸಾಗಾಟ ಮಾಡ್ಲಿಕ್ಕೆ ಲಾರಿ, ಟೆಂಪೋ, ರೈಲು ಅಥವಾ ವಿಮಾನಗಳ ಮೂಲಕ ಸಾಗಿಸೋದಕ್ಕೆ ಅವಕಾಶಗಳಿದೆ ಅಂತ. ಸೊ ಇಷ್ಟು ಅವಕಾಶ ಇದೆ. ಆದ್ರೆ ಇಲ್ಲಿ ಅವನ ಪ್ರಾಡಕ್ಟ್ ಪ್ಲಸ್ ಅವನು ಸಾಗಾಣಿಕೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ಸ್ ಯಾವುದ್ರಲ್ಲಿ ಅವನು ಮಾಡಿದ್ರೆ ಅವನ ವಸ್ತುವಿನ ಬೆಲೆ, ಬೇಡಿಕೆ ಅಥವಾ ಅವನ ಮಾರಾಟ, ಅವನ ಮಾರುಕಟ್ಟೆ ಇದೆಲ್ಲದೂ ಕೂಡ ಅಷ್ಟೇ ಒಂದು ಲಾಭದಾಯಕವಾಗಿ ಇರಬೇಕು ಅನ್ನೋದಾದ್ರೆ ಅವನು ಈ ವಸ್ತುಗಳನ್ನ ಅತ್ಯಂತ ಸೂಕ್ತವಾಗಿ ಓಕೆ ಮತ್ತು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುರಕ್ಷಿತವಾಗಿ ಸಾಗಿಸೋದಕ್ಕೆ ಯಾವುದು ಸಾಧ್ಯ ಅಂತ ಅವನಿಗನ್ಸತ್ತೋ ಅದನ್ನ ಅವನು ಆರಿಸ್ಕೊಂಡು ಈ ಆಯ್ಕೆಯಲ್ಲಿ ಅವನ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಈ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಪ್ರಾಡಕ್ಟ್ ಉಪ್ಪನ್ನ ಅವನು ಸಾಗಿಸ್ಬೇಕು ಅಂತ ಇಟ್ಕೊಳ್ಳಿ. ಉಪ್ಪನ್ನ ಅವನು ಮಂಗಳೂರಿಂದ ಬೆಂಗಳೂರಿಗೆ ಉಪ್ಪನ್ನ ಸಾಗಿಸ್ಬೇಕು ಅನ್ನೋದಾದ್ರೆ ಅವನು ಏನಾದರೂ ಲಾರಿ ಬಳಸ್ಕೊಂಡ್ರೆ ಓಕೆ, ಇಲ್ಲ ನಾನು ಉಪ್ಪನ್ನ ವಿಮಾನದ ಮುಖಾಂತರ ಮಂಗಳೂರು ಟು ಬೆಂಗಳೂರಿಗೆ ತರ್ತೀನಿ ಅನ್ನೋದಾದ್ರೆ ಆ ಉಪ್ಪಿನ ಬೆಲೆಯ ಮೇಲೆ ಪರಿಣಾಮ ಬೀರುತ್ತೆ. ಬೆಲೆ ಮೇಲೆ ಪರಿಣಾಮ ಬೀರ್ತು ಅಂದ ತಕ್ಷಣ ಆ ವಸ್ತುವಿನ ಮಾರ್ಕೆಟಿಂಗ್ ಅಲ್ಲಿ ವ್ಯತ್ಯಾಸ ಆಗತ್ತೆ, ಆಟೋಮ್ಯಾಟಿಕಲಿ ಅದು ಲಾಸ್ ಆಗತ್ತೆ. ಹಾಗಾಗಿ ಅವನು ಸುರಕ್ಷಿತವಾಗಿ ಜನರಿಗೆ ತಲುಪುವಂತಹ ವೆಚ್ಚದಲ್ಲಿ ಅತ್ಯಂತ ಸೂಕ್ತವಾಗಿ ಯಾವುದು ನನ್ಗೆ ಇದು ಕರೆಕ್ಟ್ ಅಂತ ಲಾರಿಯಲ್ಲಿ ಸಾಗಿಸ್ಬೋದಾ, ಟೆಂಪೋನಲ್ಲಿ ಸಾಗಿಸ್ಬೋದಾ, ರೈಲಲ್ಲಿ ಸಾಗಿಸ್ಬೋದಾ ಅಂತ ಅವ್ನು ನೋಡ್ಬೇಕು. ಅದು ಅವನ ಮಾರುಕಟ್ಟೆ ಮೇಲೆ ಅದು ಪ್ರಭಾವ ಬೀರಬಾರ್ದು. ಹಾಗೆ ಅವನು ಅದನ್ನ ಸಕ್ಸಸ್ಫುಲ್ ಆಗಿ ತೆಗೆದುಕೊಂಡು ಹೆಚ್ಚಿನ ಲಾಭವನ್ನ ಗಳಿಸುವಂತ ಮಟ್ಟಿಗೆ ಇಲ್ಲಿ ಅವನು ಬಂದ್ರೆ ಮಾತ್ರ ಇದು ನಮ್ಗೆ ಸಕ್ಸಸ್ಫುಲ್ ಆಗತ್ತೆ ಅನ್ನೋದನ್ನ ನೀವು ಚೆನ್ನಾಗಿ ತಿಳ್ಕೋಬೇಕು. ಓಕೆ, ಸೊ ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಈ ಎಕ್ಸಾಂಪಲ್ಸ್ ಹೇಳುತ್ತೆ. ಸೊ ನೆಕ್ಸ್ಟ್ ಬರೋಣ, ನಿರ್ಧಾರಗಳನ್ನ ಡಿಸಿಷನ್ ಮೇಕಿಂಗ್ ಮಾಡುವಾಗ ಹೇಳೋದು ನಿಮಗೆ. ನೆಕ್ಸ್ಟ್, ಸಾಮಾನ್ಯವಾಗಿ ನಿರ್ಧಾರಗಳು ವ್ಯವಹಾರದಲ್ಲಿ ನಾವು ನೋಡ್ತಾ ಇರ್ತೀವಿ, ಅದು ಹೆಂಗಾಗುತ್ತೆ ಅನ್ನೋದನ್ನ. ವ್ಯವಹಾರದಲ್ಲಿ ಸಾಮಾನ್ಯವಾಗಿ ನಿರ್ಧಾರಗಳು ಅತ್ಯಂತ ಪ್ರಮುಖವಾಗಿರತಕ್ಕಂಥ ಪಾತ್ರವನ್ನ ವಹಿಸ್ತವೆ. ಆ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಒಂದು ವ್ಯಾಪಾರ ದೃಷ್ಟಿಯಿಂದ ಅತ್ಯಂತ ಸಮಂಜಸವಾದಂತ ಪ್ರಕ್ರಿಯೆಯನ್ನ ಇಲ್ಲಿ ಮಾಡ್ತೀರಾ. ಹೆಂಗೆ ನೋಡಿ, ಅವನು ತೆಗೆದುಕೊಳ್ಳುವ ನಿರ್ಧಾರ ವೈಯಕ್ತಿಕ ನಿರ್ಧಾರನಾರ ಆಗಿರ್ಬೋದು ಅಥವಾ ಒಂದು ಗುಂಪು ಸೇರ್ಕೊಂಡು ತೆಗೆದುಕೊಳ್ಳೋ ನಿರ್ಧಾರ ಆಗಿರ್ಬೋದು. ಸೊ 2 ಟೈಪ್ ಅಲ್ಲಿ ನಾವು ಈ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು. ಯಾಕೆಂದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾವ ತರ ಇದೆ ಅಂತ, ಓಕೆ, ಅದರ ಮೇಲೆ ಈ ನಿರ್ಧಾರಗಳು ಡಿಪೆಂಡೆನ್ಸಿ ಆಗಿರುತ್ತೆ. ನೋಡಿ, ವೈಯಕ್ತಿಕ ನಿರ್ಧಾರಗಳಲ್ಲಿ ಇದೇ ಹೇಳುತ್ತೆ ವೈಯಕ್ತಿಕ ಅಂತ ಅಲ್ವಾ. ಸೊ ಏಕ ಒಡೆತನದ ಒಬ್ಬನೇ ವ್ಯಕ್ತಿ ಮಾಡ್ತಕ್ಕಂತಹ ಒಂದು ಸಣ್ಣ ವ್ಯವಹಾರ ಸಂಘಟನೆ ಆಗಿದ್ರೆ ಆ ಸಣ್ಣ ವ್ಯವಹಾರ ಸಂಘಟನೆಗಳಲ್ಲಿ ಅವನೇ ಮ್ಯಾನೇಜರು, ಅವನೇ ಕ್ಲೀನರು, ಅವನೇ ಎಲ್ಲ ಆಗಿದ್ದಾಗ ಅವನೇ ಆ ಸಂಘಟನೆಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ. ಇವುಗಳನ್ನ ವೈಯಕ್ತಿಕ ನಿರ್ಧಾರಗಳು ಅಂತ ಕೂಡ ಕರಿತೀವಿ. ಈ ನಿರ್ಣಯಗಳು ಆ ವ್ಯಕ್ತಿ ಗೊತ್ತಿರುತ್ತೆ ಏನ್ ತೆಗೆದುಕೊಂಡ್ರೆ ಇದು ಪರ್ಫೆಕ್ಟ್ ಆಗತ್ತೆ ಅಂತ. ಅದ್ರ ಮುಖಾಂತರ ಇದು ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನು ತೆಗೆದುಕೊಳ್ಳುವಂತ ನಿರ್ಧಾರ ಆಗಿರುತ್ತೆ. ಇದನ್ನ ನಾವು ವೈಯಕ್ತಿಕ ನಿರ್ಧಾರ ಅಂತ ಕೂಡ ಕರಿತೀವಿ. ಹಂಗಾರೆ ಗುಂಪು ನಿರ್ಧಾರದ ವಿಚಾರಗಳು ಬರೋಕ್ಕಿಂತ ಮುಂಚೆ ಉದಾಹರಣೆ, ಒಂದು ತಂಡ ತೆಗೆದುಕೊಳ್ಳುವಂತಹ ನಿರ್ಧಾರಗಳನ್ನ ಗುಂಪು ನಿರ್ಧಾರ ಅಂತ ಕೂಡ ಕರಿತೀವಿ.
ಒಂದು ತಂಡ ತೆಗೆದುಕೊಳ್ಳುವಂತ ನಿರ್ಧಾರವನ್ನ ಗುಂಪು ಅಂದ್ರೆ ಅದು ಒಂದು ಬೃಹತ್ ಪಾಲುದಾರಿಕಾ ಸಂಸ್ಥೆ ಇರ್ಬೋದು, ಕೂಡು ಬಂಡವಾಳ ಸಂಸ್ಥೆಗಳಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ಇವು ಎಲ್ಲವೂ ಕೂಡ ಅಲ್ಲೆಲ್ಲ ಸದಸ್ಯರು ಅಧ್ಯಕ್ಷರು ಸೇರ್ಕೊಂಡ್ಬಿಟ್ಟು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದನ್ನ ಗುಂಪು ನಿರ್ಧಾರ ಅಂತ ಕೂಡ ಕರಿತೀವಿ. ಹಂಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದಂತ ಪ್ರಾಮುಖ್ಯತೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಅನೇಕ ಸಮಸ್ಯೆಗಳಿಗೆ ಒಳ್ಳೆ ನಿರ್ಧಾರಗಳು ಯಾವ ರೀತಿ ಪ್ರಭಾವ ಬೀರ್ತವೆ ಅನ್ನೋದನ್ನ ನಮ್ಗೆ ಇಲ್ಲಿ ಅದು ತೋರಿಸ್ತಾ ಹೋಗತ್ತೆ. ನೋಡಿ, ಉತ್ತಮ ನಿರ್ಧಾರದಿಂದ ನಾವು ಇಲ್ಲಿ ಸಂಘಟನೆಯ ಉತ್ತಮ ಲಾಭವನ್ನ ಪಡಿಬಹುದು. ಓಕೆ, ಸುಗಮ ರೀತಿಯಲ್ಲಿ ಆ ಒಂದು ಸಂಸ್ಥಾನಗಳು ಅಥವಾ ಆ ಒಂದು ಲಾಭಕಾರಿಕ ವ್ಯವಸ್ಥೆ ಆಗೋದು ಕನ್ವರ್ಟ್ ಆಗ್ಬೇಕು ಅಂತಂದ್ರೆ, ನಾವು ಉತ್ತಮವಾದಂತ ಲಾಭ ಪಡಿಬೇಕು ಅಂದ್ರೆ ಉತ್ತಮವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ತೆಗೆದುಕೊಳ್ಳುವಾಗ ನಾವೇನಾದರೂ ಬೈ ಮಿಸ್ ಆಗಿ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಅದು ಸಂಘಟನೆ ನಷ್ಟಗಳಿಗೆ ಕಾರಣ ಆಗುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ನೋಕಿಯಾ ಅನ್ನೋ ಒಂದು ಕಂಪ್ನಿ ಇತ್ತು, ಹೌದಾ? ಕಂಪ್ನಿ ಅದು ಕೂಡ ಟೆಲಿಕಾಂ ಇಂಡಸ್ಟ್ರಿನಲ್ಲೇ ಇದ್ದಂಥದ್ದು. ಆದ್ರೆ ಆ ನೋಕಿಯಾ ಬಹು ವರ್ಷಗಳವರೆಗೆ ಈ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಬಹಳ ಅತ್ಯುತ್ತಮವಾದಂತಹ ಒಂದು ಮಾರುಕಟ್ಟೆ ಒಂದು ವ್ಯವಸ್ಥೆಯನ್ನ ಅಕ್ವೈರ್ ಮಾಡಿತ್ತು. ಆದ್ರೆ ಅದೇ ನೋಕಿಯಾ ಕಂಪ್ನಿ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರವೇ ಮಾರ್ಕೆಟ್ ಇಂದನೇ ಔಟ್ ಆಗ್ಬೇಕಾದ ಪರಿಸ್ಥಿತಿ ಬಂತು. ಯಾಕೆ ಅಂತಂದ್ರೆ ಆಗ ಈ ಹೊಸ ಫ್ಯೂಚರ್ಗಳನ್ನ ಒಳಗೊಂಡಿರ್ತಕ್ಕಂಥ ಟಚ್ ಸ್ಕ್ರೀನ್ಗಳು ಅಥವಾ ಆ ಒಂದು ಸ್ಲಿಮ್ನೆಸ್, ಇವೆಲ್ಲ ನೋಕಿಯಾ ಕಂಪ್ನಿ ಇದೆಲ್ಲ ಬಹಳ ದಿವಸ ನಡೆಯಲ್ಲ ಮಾರುಕಟ್ಟೆಯಲ್ಲಿ ಅಂತ ಅನ್ಕೊಳ್ತದ್ದು. ಹಾಗೆ ಅನ್ಕೊಳ್ಳೋರಾಗ ಅದರ ಷೇರು, ಅದರ ಮಾರಾಟ ಎರಡೂ ಡೌನ್ ಫಾಲ್ ಆದಾಗ ಗೊತ್ತಾಯ್ತು ತಾನು ತೆಗೆದುಕೊಂಡ ನಿರ್ಣಯ ತಪ್ಪಾಗಿತ್ತು ಅಂತ. ಹೀಗೆ ಅನೇಕ ಸಂದರ್ಭಗಳಲ್ಲಿ ತೆಗೆದುಕೊಂಡ ತಪ್ಪು ನಿರ್ಧಾರಗಳು ಒಂದು ದೊಡ್ಡ ವ್ಯವಸ್ಥೆಯನ್ನೇ ನಮ್ಗೆ ಹಾಳು ಮಾಡಿಬಿಡ್ತಾವೆ. ಓಕೆ, ಹಂಗಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ಆ ಎಲ್ಲ ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು. ಅವುಗಳನ್ನ ತೆಗೆದುಕೊಳ್ಳುವಾಗ ಆಯಾ ಸಂದರ್ಭಕ್ಕೆ ತಕ್ಕಂತೆ ಅಲ್ಲಿರುವ ಅನುಭವವನ್ನ ಬಳಸಿಕೊಂಡು ವಿವೇಚನೆಯಿಂದ, ದೃಢತೆಯಿಂದ, ಧೈರ್ಯದಿಂದ, ಸ್ಪಷ್ಟತೆಯಿಂದ ನಾವು ಆ ನಿರ್ಧಾರಗಳನ್ನು ಕೈಕೊಂಡ್ರೆ ಮಾತ್ರ ಅದನ್ನ ನಾವೇನ್ ಮಾಡ್ಬೋದು, ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಅದು ತುಂಬಾನೇ ನಮ್ಗದ ಪ್ರಾಬ್ಲಮ್ಯಾಟಿಕ್ ಆಗತ್ತೆ. ಸೊ ಬನ್ನಿ ನೆಕ್ಸ್ಟ್, ಹಾಗಾದ್ರೆ ಒಂದು ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಅಂಶಗಳನ್ನ ನಾವು ಸಂಘಟನೆ ಮಾಡಿಕೊಂಡು ಆ ಸಂಘಟನೆಯ ಅಧಿಕಾರವನ್ನ ಸಕ್ಸಸ್ಫುಲ್ ಮಾಡ್ಬೋದು ಅಂತಂದ್ರೆ, ನೋಡಿ, ನಿರ್ಧಾರಗಳನ್ನು ಕೈಗೊಳ್ಳುವಾಗ ಮೊದಲು ಸಮಸ್ಯೆಯನ್ನ ವಿಶ್ಲೇಷಣೆ ಕರೆಕ್ಟಾಗಿ ಮಾಡ್ಕೋಬೇಕು. ಯಾಕೆ, ಏನು, ಹೇಗ್ ಬಂದಿದೆ ಇದು ಸಮಸ್ಯೆ ಮೊದಲು. ಹಾಗೆ ಆ ಸಮಸ್ಯೆಯನ್ನ ಸಕ್ಸಸ್ಫುಲ್ ಆಗಿ ಪರಿಹಾರ ಮಾಡಬೇಕು ಅಂದ್ರೆ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಯಾವ ಯೋಜನೆಯನ್ನ ರೂಪಿಸಬೇಕು ಅನ್ನೋದು ಚರ್ಚೆ ಆಗಬೇಕು. ನೋಡಿ, ಸಮಸ್ಯೆ ಪರಿಹಾರಕ್ಕಾಗಿ ಯೋಜನೆ ಮಾಡಬೇಕು. ಯೋಜನೆ ಮಾಡುವಾಗಲೂ ಕೂಡ ಅದನ್ನ ಜಾರಿಗೆ ತರುವಾಗ ಧೈರ್ಯ ಮತ್ತು ತಾಳ್ಮೆಯಿಂದ ಅದನ್ನ ಪಾಲನೆ ಮಾಡಬೇಕು. ಇದನ್ನ ಪಾಲನೆ ಮಾಡುವಾಗಲೂ ಕೂಡ ಬರುವ ಸೈಡ್ ಎಫೆಕ್ಟ್ಗಳ ಬಗ್ಗೆನೂ ಕೂಡ ನಮ್ಗೆ ಮುಂದಾಲೋಚನೆ ಚೆನ್ನಾಗಿರ್ಬೇಕು. ಇದು ಇತ್ತು ಅನ್ನೋದಾದ್ರೆ ವಿವೇಕಯುಕ್ತ ನಿರ್ಧಾರವನ್ನ ಶೀಘ್ರದಲ್ಲಿ ತೆಗೆದುಕೊಳ್ಳಿಕ್ಕೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗತ್ತೆ. ನೋಡಿ, ಇದಿಷ್ಟನ್ನು ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಅಲ್ಲ ಹೇಳಬೇಕು ಅಂತಂದ್ರೆ, T20 ವರ್ಲ್ಡ್ ಕಪ್ ಧೋನಿ ನೇತೃತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತ ಗೆದ್ದಿತ್ತು. ನೆನಪಿರ್ಲಿ, ನೋಡಿದಿರೋ ಎಲ್ಲ ಗೊತ್ತಿಲ್ಲ, ಮ್ಯಾಚ್ ನೋಡ್ಕೊಳ್ಳಿ. ಆ T20 ವರ್ಲ್ಡ್ ಕಪ್ ಅಲ್ಲಿ ಮಹೇಂದ್ರ ಸಿಂಗ್ ಧೋನಿ ಕೊನೆ ಓವರ್ ಮಾಡಬೇಕಾಗಿತ್ತು. ಎದುರುಗಡೆ ಪಾಕಿಸ್ತಾನದ ಆಟಗಾರ ಮಿಸ್ಬಾ ಉಲ್ ಹಕ್ ಇದ್ರು. ಸೊ ಕೊನೆ ವಿಕೆಟ್ ಬೇರೆ ಅವ್ರದ್ದು. ಈಗ ಯಾವರಿಗೆ ಕೊಡಬೇಕು, ಈಗ ಸಮಸ್ಯೆ ಏನು ನೋಡಿ, ಚಕ್ಕಂತ ಆಯಾ ಸಂದರ್ಭಕ್ಕೆ ತಕ್ಕಾಗೆ ಗಮನದಲ್ಲಿಟ್ಕೊಂಡು ಎಲ್ಲದನ್ನ ಯೋಜನೆ ಮಾಡಿ ತಾಳ್ಮೆಯಿಂದ ಅವನನ್ನು ತೆಗೆದುಕೊಂಡಿದ್ದಕ್ಕೆ ಈ ಕಡೆಯಿಂದ ಯಾವಾಗೂ ಬೋಲ್ ಮಾಡದೇ ಇರೋ ಯೋಗೇಂದ್ರ ಸಿಂಗ್ ಅವ್ರಿಗೆ ಬಾಲ್ ಕೊಟ್ಟಿದ್ರು. ಕ್ಯಾಚು ಸರಿಯಾಗಿ ಹಿಡಿದೇ ಇದ್ದ ವ್ಯಕ್ತಿ ಅವತ್ ಪರ್ಫೆಕ್ಟ್ ಆಗಿ ಶ್ರೀಶಾಂತ್ ಅವ್ರು ಕ್ಯಾಚ್ ಹಿಡಿದಿದ್ರು. ಈ ಮುಖಾಂತರ ಭಾರತಕ್ಕೆ T20 ವರ್ಲ್ಡ್ ಕಪ್ ಗೆದ್ವಿ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಸಮಸ್ಯೆ ಗೆಲ್ಲೇಬೇಕು ಅನ್ನೋ ಸಮಾನ ಗುರಿ, ಆ ಸಂದರ್ಭದಲ್ಲಿ ಅಲ್ಲಿರೋ ಎಲ್ಲರನ್ನ ಸಂಘಟನೆ ಮಾಡಿಕೊಂಡು ಒಂದು ನಿರ್ಣಯ ಪಾಸ್ ಮಾಡೋದಕ್ಕೆ ಇದನ್ನ ಚೆನ್ನಾಗಿ ಅರ್ಥಕೋಬೇಕು, ವಿಶ್ಲೇಷಣೆ ಮಾಡಿಕೊಳ್ಬೇಕು.
ಅದಕ್ಕೆ ತಕ್ಕಾಗಿ ಯೋಜನೆ ಮಾಡ್ಕೊಳ್ಬೇಕು. ಯೋಜನೆ ನಂತರ ಧೈರ್ಯ ಮತ್ತು ತಾಳ್ಮೆಯಿಂದ ಅದನ್ನ ಪಾಲಿಸ್ಬೇಕು. ಹಾಗೆ ಸಮಾಲೋಚನೆ ಮಾಡೋ ಸಂದರ್ಭದಲ್ಲಿ ಈ ಒಂದು ನಿರ್ಧಾರದಿಂದ ಅದಕ್ಕೆ ಏನ್ ಬರುತ್ತೆ ಅನ್ನೋದು ಮುಂದಾಲೋಚನೆ ಗೊತ್ತಿರಬೇಕು. ಹೀಗೆ ವಿವೇಕಯುಕ್ತ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಮಾತ್ರ ನಾವೇನ್ ಮಾಡ್ಬೋದು, ಸಕ್ಸಸ್ಫುಲ್ ಆಗಿ ಇದನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇದೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿಗೆ ಬರ್ತೀವಿ. ನಿರ್ವಹಣೆಯ ಕ್ಷೇತ್ರ, ಫಂಕ್ಷನಲ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಮಾತಾಡ್ತೀವಿ. ಏನಾಗಿದೆ ನೋಡಿ, ಈ ಒಂದು ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿಗೆ ಬಂದ್ರೆ, ನಿರ್ವಹಣೆಯು ಇತರರ ಶ್ರಮದ ಮೂಲಕ ಕೆಲಸ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ನೋಡಿ, ನಿರ್ವಹಣೆಯು ಇತರ ಶ್ರಮದ ಮೂಲಕ ಕೆಲಸ ಮಾಡಿಸಿಕೊಳ್ಳುವ ಒಂದು ಪ್ರಕ್ರಿಯೆ. ನಿರ್ವಹಣೆ ಅಂದ್ರೆ ಸುಲಭ ಅಲ್ಲ, ಅದು ತಾನು ಮಾಡ್ಕೊಂಡ್ರೆ ಅದಲ್ಲ, ಎಲ್ಲರಿಂದ ಮಾಡಿಸ್ಬೇಕು ಅಂತಂದ್ರೆ ಆ ಮ್ಯಾನೇಜ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ಒಂದು ಇತರರ ಶ್ರಮದ ಮೂಲಕ ಕೆಲಸ ಮಾಡಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆ ಇದು. ಹಂಗಾಗಿ ಬೇರೆಯವರ ಮೂಲಕ ಕೆಲಸ ಮಾಡಿಸಿಕೊಳ್ಳುವುದಕ್ಕಾಗಿ ಅವನು ಅತ್ಯುತ್ತಮವಾದ ನಿರ್ವಹಣೆಯ ಚಟುವಟಿಕೆಗಳನ್ನ ಒಂದು ಕ್ರಮಬದ್ಧವಾದಂತ ರೀತಿಯಲ್ಲಿ ಅನುಸರಿಸಬೇಕಾಗತ್ತೆ. ಹೀಗೆ ಕ್ರಮಬದ್ಧವಾದ ರೀತಿಯಲ್ಲಿ ಅವನು ಅನುಸರಿಸಿದೆ, ಕ್ರಮಬದ್ಧವಾದ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಕಾರ್ಯಗಳ ಕ್ಷೇತ್ರ ವ್ಯಾಪ್ತಿಯನ್ನ ಅವನು ನಿರ್ವಹಣೆ ಮಾಡ್ದ ಅಂತ ಅಂದ್ರೆ ಆ ಏರಿಯಾವನ್ನ ಅವನು ಏನ್ ಮಾಡ್ದ, ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿ ಅದನ್ನ ಸಕ್ಸಸ್ಫುಲ್ ಮಾಡ್ದ ಅಂತ ಹೇಳುತ್ತೆ. ಹಂಗಾಗಿ ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಗೊತ್ತಿರ್ಬೇಕು ನಮ್ಗೆ, ಎಷ್ಟಿದೆ ಇದು ಅಂತ. ಇದರಲ್ಲಿ ನಾನು ಹೇಗೆ ಎಲ್ಲರ ಶ್ರಮವನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಯಾವ ಸಂದರ್ಭಕ್ಕೆ ಹೇಗೆ ಅವರಿಂದ ಕೆಲಸ ಮಾಡಿಸ್ಕೊಳ್ಬೇಕು, ಹೀಗೆ ಮಾಡಿಸ್ಕೊಂಡ್ರೆ ಯಾವ ರೀತಿಯಾದ ಚಟುವಟಿಕೆಗಳು ಹೇಗೆ ಕ್ರಮಬದ್ಧವಾದ ರೀತಿಯಲ್ಲಿ ಬಂದ್ರೆ ನಮ್ಮ ಒಂದು ಸಕ್ಸಸ್ಫುಲ್ ಬರುತ್ತೆ. ಹೀಗೆ ಸಕ್ಸಸ್ಫುಲ್ ಬರೋದಕ್ಕೆ ಆ ಇಡೀ ಕಾರ್ಯದ ಕ್ಷೇತ್ರ ವ್ಯಾಪ್ತಿ ನಮ್ಗದು ಚೆನ್ನಾಗಿ ಗೊತ್ತಿರಬೇಕು ಅನ್ನೋದನ್ನ ಇದು ನಮ್ಗೆ ಹೇಳ್ಕೊಡುತ್ತೆ. ಸೊ ನೆಕ್ಸ್ಟ್ ನಿರ್ವಹಣೆಗೆ ಹಾಗಾದ್ರೆ ಯಾವ್ಯಾವ ಕ್ಷೇತ್ರಗಳಿದೆ ಅಂತ ನೋಡ. ನಿರ್ವಹಣೆ ಕ್ಷೇತ್ರಗಳಲ್ಲಿ ಒಂದು ಪ್ಲಾನಿಂಗ್, ಮೊದಲೇ ಮಾತಾಡಿದ್ವಿ ಇದನ್ನೇ, ಪ್ಲಾನಿಂಗ್ ಚೆನ್ನಾಗಿರ್ಬೇಕು. ಆಮೇಲೆ ಆರ್ಗನೈಸೇಷನ್ ಇರಬೇಕು, ಸಂಘಟನೆ. ನೆಕ್ಸ್ಟ್ ಸ್ಟಾಫಿಂಗ್ ಅಂತ ಕರಿತೀವಿ, ಸಿಬ್ಬಂದಿಯನ್ನ ಯಾವ್ಯಾವ ತರದಲ್ಲಿ ನೀವು ಬಳಸ್ಕೋಬೇಕು, ಯಾರ್ಯಾರನ್ನ ಹಾಕೊಳ್ಬೇಕು ಅಂತ. ಹಾಗೆ ನೀವು ಯಾವ ರೀತಿ ಅವ್ರನ್ನ ಡೈರೆಕ್ಷನ್ಸ್ ಕೊಡಬೇಕು, ಅದಾದ್ಮೇಲೆ ಅವ್ರನ್ನೆಲ್ಲ ಕೋಆರ್ಡಿನೇಟ್ ಮಾಡ್ಬೇಕು, ಸಂಯೋಜನೆ ಮಾಡಬೇಕು. ಅದಾದ್ಮೇಲೆ ನಿಮ್ಗೆ ಈ ನಿಯಂತ್ರಣ ಗೊತ್ತಿರ್ಬೇಕು, ಕಂಟ್ರೋಲಿಂಗ್ ಮಾಡೋದು. ಇದಿಷ್ಟು ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿ ಅಂತ ಕೂಡ ಅದನ್ನ ನಾವು ಕರಿತೀವಿ. ಓಕೆ, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರಬೇಕು. ಇದು ನಿರ್ವಹಣೆಯಲ್ಲಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಇಷ್ಟು ಕ್ಷೇತ್ರಗಳ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ ಮಾಡೋದು, ಸಂಯೋಜನೆ ಮತ್ತು ನಿಯಂತ್ರಣ. ಇದಿಷ್ಟು ಇದ್ರೆ ಮಾತ್ರ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಬೋದು. ಹಂಗಾರೆ ಪ್ಲಾನಿಂಗ್ ಹೆಂಗಿರುತ್ತೆ ಅಂತ ಹೇಳ್ತಾನ ನಮ್ಗೆ. ಓಕೆ, ಪ್ಲಾನಿಂಗ್ ಹೆಂಗಿರುತ್ತೆ ಅಂತ ಕೂಡ ನಮ್ಗವನು ಹೇಳ್ತಾನೆ. ಹೆಂಗಿರುತ್ತೆ ಅಂತ ನೋಡಿ, ಯೋಜನೆ ಅಂತಕ್ಕಂಥದ್ದು ನಿರ್ವಹಣೆಯ ಕಾರ್ಯಕ್ಷೇತ್ರದಲ್ಲಿ ಒಂದು ಮುಖ್ಯವಾದಂತ ಒಂದು ಕ್ರಮ. ಒಂದು ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂದ್ರೆ ನೀವು ಹೇಗೆ ನಿರ್ವಹಣೆ ಮಾಡ್ತೀರಿ ಅನ್ನೋದಕ್ಕೊಂದು ಮುಖ್ಯವಾಗಿರುವಂಥದ್ದು. ಇಲ್ಲಿ ಯೋಜನೆ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಭವಿಷ್ಯದ ಕಾರ್ಯಚಟುವಟಿಕೆಗಳನ್ನ ಮಾಡೋದಕ್ಕಾಗಿ ನೀವು ಮುಂದಾಗಿ ಇದನ್ನ ನಿರ್ಧರಿಸಬೇಕಾಗ್ತದೆ. ಹಾಗೆ ಯೋಜನೆ ಪ್ರಕ್ರಿಯೆ ಏನಾಗಿರ್ಬೇಕು ಅಂದ್ರೆ ನಿಮ್ಮ ಸಂಸ್ಥೆಯ ಕಂಪ್ಲೀಟ್ ಆಗಿ ಆ ಒಂದು ಗುರಿ ಹಾಕೊಂಡಿರ್ತಿರಲ್ಲ, ಅದರ ಒಂದು ಸಾಧನೆಗಾಗಿ ಅದರ ಉದ್ದೇಶಗಳ ನಿರ್ಣಯ, ನೀತಿ, ಕಾರ್ಯತಂತ್ರ, ಅವುಗಳ ಯಾವ್ಯಾವ ಕಾರ್ಯಕ್ರಮಗಳು ಮತ್ತೆ ಕಾರ್ಯಾನುಭವಗಳು ಮತ್ತು ಅಲ್ಲಿನ ಪರಿಶಿಷ್ಟಗಳ ನಿರೂಪಣೆಯನ್ನ ಒಳಗೊಂಡಿರುತ್ತೆ. ಇದಿಷ್ಟನ್ನು ನಾವು ಅಳವಡಿಸ್ಕೊಂಡಾಗ ಮಾತ್ರ ನೀವು ಹಾಕಿಕೊಂಡ ಯೋಜನೆ ಸಕ್ಸಸ್ಫುಲ್ ಆಗತ್ತೆ. ಇದೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ನಿರ್ಣಯ, ನೀತಿ, ಕಾರ್ಯತಂತ್ರ, ಕಾರ್ಯಕ್ರಮಗಳು, ಕಾರ್ಯಾನುಭವ ಮತ್ತಲ್ಲಿನ ಪರಿಶಿಷ್ಟಗಳ ನಿರೂಪಣೆ, ಇದಿಷ್ಟನ್ನು ಒಳಗೊಂಡಂತೆ ನೀವು ಯೋಜನೆ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆದಂತಹ ಯೋಜನೆ ಅಂತ ಕೂಡ ನಾವು ಅದನ್ನ ಕರಿಬಹುದು. ಓಕೆ, ಸೊ ನೆಕ್ಸ್ಟ್ ಹೇಳ್ತೀವಿ ಹಂಗಾರೆ ಆರ್ಗನೈಸೇಷನ್ಸ್, ಸಂಘಟನೆ ಹೇಗಿರುತ್ತೆ ಅಂತ ಕೂಡ ಅವನು ನಮ್ಗೆ ಹೇಳ್ತಾನೆ. ಸಂಘಟನೆ ಹೇಗಿರುತ್ತೆ ಅಂತ. ಸಂಘಟನೆ ಅಂತಂದ್ರೆ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸಂಘಟನೆಗೆ ಬೇಕಾಗಿರೋದು ಹ್ಯೂಮನ್ ರಿಸೋರ್ಸ್, ಮಾನವ ಶಕ್ತಿ. ಮಾನವ ಶಕ್ತಿಯಲ್ಲಿ ಇರ್ತಕ್ಕಂಥ ಅವರ ಇಂಟೆಲೆಕ್ಚುಯಲ್ ಸೋರ್ಸ್, ಭೌತಿಕ ಸಂಪನ್ಮೂಲಗಳು.
ಈ ಮಾನವ ಶಕ್ತಿಯ ಭೌತಿಕ ಸಂಪನ್ಮೂಲಗಳನ್ನ ಒಂದ್ ಕಡೆ ಸೇರಿಸೋದಾಗಿರ್ತದೆ ಸಂಘಟನೆ ಅಂದ್ರೆ. ಅಲ್ಲಿ ವೈವಿಧ್ಯಮಯವಾದ ಜನರು, ವೈವಿಧ್ಯಮಯವಾಗಿರ್ತಕ್ಕಂಥ ಟೆಂಪೋ ಇರೋರು, ಮತ್ತೆ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಇಂಟೆಲೆಕ್ಚುಯಲ್ ಇರೋರು, ಅವ್ರನ್ನೆಲ್ಲ ಒಂದ್ ಕಡೆ ಸೇರಿಸೋದೇ ಈ ಸಂಘಟನೆ ಅಂತ. ನೋಡಿ, ಹೀಗೆ ಸೇರಿಸುವಾಗ ನಿಮ್ಗೆ ಹಲವಾರು ರೀತಿಯ ಒಂದು ವರ್ಕ್ ಲೋಡಿಗೆ ಬೇಕಾಗುವ ಯಂತ್ರಗಳು, ಯಂತ್ರೋಪಕರಣಗಳು, ಸಂಪನ್ಮೂಲಗಳು ಈ ಮಾನವ ಸಂಪನ್ಮೂಲದ ಜೊತೆ ಸೇರಿಸ್ಬೇಕಾಗತ್ತೆ. ಹೀಗೆ ಯಂತ್ರಗಳು, ಯಂತ್ರೋಪಕರಣಗಳು ಆ ಒಂದು ಮಾನವ ಸಂಪನ್ಮೂಲ ಜೊತೆಗೆ ಸೇರಿಸ್ಕೊಂಡು ನಿಮ್ಮ ಕಾರ್ಯಕ್ಕೆ ಇದನ್ನೆಲ್ಲ ತೊಡಗಿಸಿಕೊಂಡಾಗ ನಿಮ್ಮ ಸಂಸ್ಥೆಯ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದ್ರ ಜೊತೆಗೆ ಸಂಘಟನೆ ಅತಿ ಮುಖ್ಯವಾಗಿರ್ತಕ್ಕಂಥ ಧ್ಯೇಯದೊಂದಿಗೆ ಇದನ್ನ ನೀವು ಸಕ್ಸಸ್ಫುಲ್ ಮಾಡಬೇಕು. ಹಂಗಾಗಿ ಪ್ಲಾನ್ ಮಾಡ್ತೀರಾ, ಪ್ಲಾನ್ ಮುಂದೆ ಆರ್ಗನೈಸೇಷನ್ಸ್ ಇದೆರಡೂ ಚೆನ್ನಾಗಿರ್ಬೇಕು. ಪ್ಲಾನ್ ಪ್ಲಸ್ ಆರ್ಗನೈಸೇಷನ್ ಚೆನ್ನಾಗಿತ್ತು ಅಂದ್ರೆ ಕಂಪ್ನಿ ಉಳಿದದನ್ನ ಬಹಳ ಕ್ಲೀನ್ ಆಗಿ ಏನ್ ಮಾಡ್ಬೋದು, ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗತ್ತೆ. ಸೊ ಪ್ಲಾನ್ ಆಯ್ತು, ಆರ್ಗನೈಸೇಷನ್ ಆಯ್ತು. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಬೇಕಾಗೋದು ವೆರಿ ಇಂಪಾರ್ಟೆಂಟ್, ಸಿಬ್ಬಂದಿ ಪೂರೈಕೆ ಹೆಂಗಿರ್ಬೇಕು ಅಂತ. ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಸಿಬ್ಬಂದಿ ಬೇಕು ನಿಮ್ಗೆ ಆ ಕಾರ್ಯವ್ಯಾಪ್ತಿಯಲ್ಲಿ ಆ ನಿರ್ವಹಣೆ ಮಾಡಬೇಕಾದ್ರೆ, ಅದನ್ನ ಸಕ್ಸಸ್ಫುಲ್ ಮಾಡಬೇಕು ಅನ್ನೋದಾದ್ರೆ ಒಬ್ಬ ನೀವು ಕ್ಯಾಪ್ಟನ್ ಆಗಿ ಎಂತಹ ಸಿಬ್ಬಂದಿ ಬೇಕು ಅನ್ನೋದನ್ನ ನೀವು ಡಿಮ್ಯಾಂಡ್ ಮಾಡಿ ತಗೋಬೇಕಾಗತ್ತೆ. ಇಲ್ಲಿ ಸಿಬ್ಬಂದಿ ಪೂರೈಕೆ ಹೆಂಗಿರ್ಬೇಕು, ಸಂಘಟನೆ ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ನೌಕರ ವರ್ಗ ಏನಿದೆ ಅದರ ನೇಮಕಾತಿ ಆಯ್ಕೆ ಚೆನ್ನಾಗಿರಬೇಕು. ಸ್ಥಾನೀಕರಣ, ತರಬೇತಿ ಮತ್ತೆ ಅವರ ಪ್ರಗತಿಗಳನ್ನ ತುಂಬಾ ಚೆನ್ನಾಗಿ ಹೊತ್ಕೊಂಡು ಹೋಗಾಗಿರ್ಬೇಕು. ಇದಿಷ್ಟು ಇದ್ರೆ ಮಾತ್ರ ನೀವು ಮಾಡಿಕೊಂಡಂತಹ ಪ್ಲಾನ್ಗೆ ಪ್ಲಸ್ ಆರ್ಗನೈಸೇಷನ್ಗೆ ಪ್ಲಸ್ ನೀವು ಮಾಡ್ತಾ ಇರ್ತಕ್ಕಂತಹ ಏನೋ ಸಿಬ್ಬಂದಿಗಳ ಸಪ್ಲೈ ಪೂರೈಕೆ ಏನಿದೆ ಅದು ನೀವು ಸಕ್ಸಸ್ಫುಲ್ ಆಗಿ ಏನ್ ಮಾಡ್ಬೋದು, ಇಲ್ಲಿ ಕ್ಲಿಯರ್ ಆಗಿ ಮಾಡ್ತೀರಾ. ಸೊ ಇನ್ನು 4ನೇ ಹಂತದಲ್ಲಿ ನೀವು ನೋಡ್ಬೇಕು ನಿರ್ದೇಶನ ಹೆಂಗಿರತ್ತೆ ಅಂತ. ನೀವು ಹೇಗೆ ಅವ್ರನ್ನ ಡೈರೆಕ್ಷನ್ ಮಾಡ್ತೀರಾ ಅಂತ. ನಿಮ್ಮ ಕಾರ್ಯ ಸಂಘಟನೆ ಸಕ್ಸಸ್ಫುಲ್ ಆಗೋದಕ್ಕೆ ನಿಮ್ಮ ಒಂದು ನಿರ್ದೇಶನ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ಅವ್ರ 3 ಬಳಸ್ಕೊಂಡಾಗ ನಿಮ್ ಸಂಸ್ಥೆ ಗುರಿ ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಅವುಗಳನ್ನ ಸಾಧನೆಯತ್ತ ಒಯ್ಯೋದಕ್ಕಾಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ನೀವು ಯಾವ ರೀತಿಯಾದ ಸೂಚನೆಗಳನ್ನು ಕೊಡ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನೀವು ಕೊಡುವಂತ ಸೂಚನೆಗಳು, ನೀವು ಕೊಡುವಂತಹ ಮಾರ್ಗದರ್ಶನ, ನೀವು ಇವುಗಳನ್ನೆರಡೂ ಕೊಡೋ ಸಂದರ್ಭದಲ್ಲಿ ನೀವು ಮಾಡುವಂತ ವಿಚಾರ ಮತ್ತು ವಿಚಾರಣೆ ಇವೆರಡೂ ಕೂಡ ನಿಮ್ಮ ಮುಂದಾಳತ್ವ ವಹಿಸ್ಕೊಂಡು ನೀವು ಇವುಗಳನ್ನ ಸಕ್ಸಸ್ಫುಲ್ ಆಗಿ ಒದಗಿಸಿದ್ದೆ ಆದ್ರೆ ನೀವಿಲ್ಲಿ ಅತ್ಯುತ್ತಮವಾದಂತ ನಿರ್ದೇಶನ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ನಾವು ಮುಂದಿನ 4ನೇ ಹಂತಕ್ಕೆ ಹೋದಾಗ ಇಲ್ಲಿ ನಿಮ್ಗೆ ಸಿಗತ್ತೆ ಸಂಯೋಜನೆ ಅಂತ. ನೋಡಿ, ಈ ಅಂಶ ವೆರಿ ಇಂಪಾರ್ಟೆಂಟ್. ಅಪೇಕ್ಷಿತವಾದಂತ ಗುರಿಗಳ ಸಾಧನೆ ಮಾಡಬೇಕು ಅಂದಾಗ ಅಂತ ಗುರಿಗಳ ಸಾಧನೆಗೆ ನೀವು ಈ ಒಂದು ವಿವಿಧ ಇಲಾಖೆಗಳಲ್ಲಿ ಆಲ್ರೆಡಿ ಅದನ್ನ ಸಕ್ಸಸ್ಫುಲ್ ಮಾಡಿರ್ತಕ್ಕಂಥವ್ರ ಅಂತ ಒಂದು ತಜ್ಞರನ್ನ ಒಟ್ಟುಗೂಡಿಸಿಕೊಂಡು ಹೀಗೆ ನೀವು ಸಂಯೋಜನೆಯನ್ನ ಮಾಡಿಕೊಂಡ ನಂತರ ನಿಯಂತ್ರಣ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ನೋಡಿ, ನಿಯಂತ್ರಣದಲ್ಲಿ ಈ ಅಂಶ ತುಂಬಾ ಬಹುಮುಖ್ಯವಾಗಿರ್ತದೆ. ಇದು ನಿಮ್ಮ ಸಂಘಟನೆಯ ಬಹುಮುಖ್ಯವಾದಂತ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಅಂಶ. ಈ ಅಂಶದ ಮುಖ್ಯ ಉದ್ದೇಶಗಳೇ ಇಲ್ಲಿರ್ತದೆ. ಎಲ್ಲರನ್ನ ನೀವು ಯಾವ ರೀತಿ ಕಂಟ್ರೋಲಿಗೆ ತೆಗೆದುಕೊಳ್ತೀರಿ ಅನ್ನೋದು ವೆರಿ ಇಂಪಾರ್ಟೆಂಟ್. ಈಗ ಎಲ್ಲರನ್ನ ನೀವು ಸಂಯೋಜನೆ ಮಾಡ್ಕೊಂಡ್ರೆ ನಿಮ್ ನಿರ್ಣಯ ತುಂಬಾ ಚೆನ್ನಾಗಿದ್ರೆ ಮಾತ್ರ ನೀವಿಲ್ಲಿ ಏನ್ ಮಾಡ್ಬೋದು, ಸಕ್ಸಸ್ಫುಲ್ ಆಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರ್ತೀವಿ. ನಿಮ್ಮ ಒಂದು ಸಂಸ್ಥೆಯಲ್ಲಿ ಇರಬಹುದಾಗಿರ್ತಕ್ಕಂತಹ ಒಂದು ಶಿಸ್ತು ಮತ್ತೆ ದಕ್ಷತೆಯ ವಾತಾವರಣವನ್ನ ಕಲ್ಪಿಸಿ ಉತ್ತಮವಾದಂತ ಚಟುವಟಿಕೆಗಳನ್ನ ಸಮರ್ಪಕವಾಗಿ ಹೊಂದಾಣಿಕೆ ಅಂತ ನಡೆಸುವಂತೆ ನೋಡ್ಕೊಳ್ಬೇಕಾಗತ್ತೆ. ಇನ್ನು 2ನೇದಾಗಿ ನೀವು ಮಾಡಬೇಕಾಗಿರೋದು ಪೂರ್ವಭಾವಿ ಯೋಜನೆಗಳು ಹಾಕಬೇಕು, ಪ್ರೀ ಪ್ಲಾನ್ಗಳು. ಅದನ್ನ ಆಲ್ರೆಡಿ ನೀವು ನೆಟ್ ಪ್ರಾಕ್ಟೀಸ್ ಅಂತಿರಲ್ಲ, ಹಂಗ ಆಲ್ರೆಡಿ ಪೂರ್ವಭಾವಿ ಯೋಜನೆಗಳಿಗೆ ಅನುಸಾರವಾಗಿ
ಮತ್ತು ನಿರಂತರವಾದ ಚಟುವಟಿಕೆಗಳಿಂದ ಮುಂದುವರಿಯುವಂತೆ ಮಾಡತಕ್ಕಂಥದ್ದು ಕೂಡ ನಿಮ್ಗೆ ಇಲ್ಲಿ ಬರತಕ್ಕಂಥ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಇದು ಆಗಿರುತ್ತೆ. ಇದಿಷ್ಟು ಅದ್ಭುತವಾಗಿರ್ತಕ್ಕಂಥ ಪಾಠ. ಇದುವರೆಗೂ ಕೂಡ ನೀವು ಎಂಜಾಯ್ ಮಾಡಿದಿರಿ ಸ್ನೇಹಿತರೆ. ಇಂಥ ಎಂಜಾಯ್ಮೆಂಟ್ಗೆ ನಿಮ್ಗೆ ಸಾಧನಾ ಸ್ಕೂಲ್ ರಮೇಶ್ ಸರ್ ನಿಮ್ಗೋಸ್ಕರ ಇದನ್ನ ಕೊಡ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪಾಠದೊಂದಿಗೆ ನಿಮ್ಮನ್ನ ಸೇರ್ಪಡೆ ಆಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್ ರಮೇಶ್ ಸರ್. ಥ್ಯಾಂಕ್ ಯು. ಬಾಯ್.